ನಮಸ್ಕಾರ. ಹಣವು ಕೇವಲ ಆಕಸ್ಮಿಕವಾಗಿ ಬರುವುದಿಲ್ಲ, ಅದು ಒಂದು ನಿರ್ದಿಷ್ಟ ಮನಸ್ಥಿತಿಯಿಂದ ರೂಪುಗೊಳ್ಳುತ್ತದೆ. ಹೆಚ್ಚಿನ ಜನರು ಶ್ರೀಮಂತರಾಗಲು ಬಯಸುತ್ತಾರೆ, ಆದರೆ ಶ್ರೀಮಂತರು ನಿಜವಾಗಿ ಹೇಗೆ ಯೋಚಿಸುತ್ತಾರೆ ಎಂದು ಕೆಲವರು ಮಾತ್ರ ತಿಳಿದುಕೊಳ್ಳುತ್ತಾರೆ. ಕಷ್ಟಪಟ್ಟು ದುಡಿಯುವುದರಿಂದ ಹಣ ಬರುತ್ತದೆ ಎಂದು ಅವರು ನಂಬುತ್ತಾರೆ. ಆದರೆ ಸತ್ಯ ಏನೆಂದರೆ, ಅದು ಚುರುಕಾಗಿ ಯೋಚಿಸುವುದರಿಂದ ಬರುತ್ತದೆ. ಒಬ್ಬ ಮಿಲಿಯನೇರ್ನಂತೆ ಯೋಚಿಸುವುದು ಮುಖ್ಯ. ಬಿಲಿಯನೇರ್ ಮನಸ್ಥಿತಿ ಮತ್ತು ಸಂಪತ್ತು ಸೃಷ್ಟಿ ಕೇವಲ ಹಣ ಗಳಿಸುವುದರ ಬಗ್ಗೆ ಮಾತ್ರವಲ್ಲ, ಇದು ನಿಮ್ಮ ಜೀವನದಲ್ಲಿ ಹಣ, ಅವಕಾಶಗಳು ಮತ್ತು ಬೆಳವಣಿಗೆಯನ್ನು ಆಕರ್ಷಿಸುವಂತಹ ಮನಸ್ಥಿತಿಯನ್ನು ನಿರ್ಮಿಸುವುದರ ಕುರಿತಾಗಿದೆ. ಈ ಆಡಿಯೋಬುಕ್ ಯಶಸ್ಸಿನ ಬಗ್ಗೆ ನಿಮಗೆ ಕಲಿಸಿದ ಎಲ್ಲವನ್ನೂ ಪ್ರಶ್ನಿಸುತ್ತದೆ. ಶ್ರೀಮಂತರು ಅಪಾಯವನ್ನು ಹೇಗೆ ನೋಡುತ್ತಾರೆ, ಅವರು ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ, ಒತ್ತಡ ಬಂದಾಗ ಅವರು ಹೇಗೆ ಶಾಂತರಾಗಿರುತ್ತಾರೆ ಮತ್ತು ಇತರರು ಬಿಟ್ಟುಕೊಟ್ಟಾಗ ಅವರು ತಮ್ಮನ್ನು ತಾವು ಹೇಗೆ ಹೊಸ ರೂಪಕ್ಕೆ ತರುತ್ತಾರೆ ಎಂಬುದನ್ನು ನೀವು ಕಲಿಯುವಿರಿ. ಕೆಲವರು ಏಕೆ ಸಂಪತ್ತನ್ನು ಸೃಷ್ಟಿಸುತ್ತಾರೆ ಮತ್ತು ಇತರರು ಅದರ ಬಗ್ಗೆ ಕನಸು ಮಾತ್ರ ಕಾಣುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದರೆ, ನಿಮಗೆ ಉತ್ತರ ಈಗ ಸಿಗಲಿದೆ. ನನ್ನೊಂದಿಗೆ ಕೊನೆಯವರೆಗೂ ಇರಿ, ಏಕೆಂದರೆ ಮಿಲಿಯನೇರ್ಗಳು ಮತ್ತು ಬಿಲಿಯನೇರ್ಗಳು ನಿಜವಾಗಿಯೂ ಹೇಗೆ ಯೋಚಿಸುತ್ತಾರೆಂದು ಒಮ್ಮೆ ನಿಮಗೆ ತಿಳಿದರೆ, ನೀವು ಹಣವನ್ನಾಗಲಿ ಅಥವಾ ನಿಮ್ಮನ್ನಾಗಲಿ ಮತ್ತೆ ಎಂದಿಗೂ ಒಂದೇ ರೀತಿ ನೋಡುವುದಿಲ್ಲ. ಅಧ್ಯಾಯ 1. ನಿಮ್ಮ ಮನಸ್ಸನ್ನು ಮಿತಿಗಳ ಬದಲು ಅವಕಾಶಗಳ ಬಗ್ಗೆ ಯೋಚಿಸುವಂತೆ ತರಬೇತಿ ನೀಡಿ. ಶ್ರೀಮಂತರಾಗುವ ಮತ್ತು ಒಂದೇ ಕಡೆ ಉಳಿದುಕೊಳ್ಳುವ ವ್ಯಕ್ತಿಯ ನಡುವಿನ ವ್ಯತ್ಯಾಸ ಅದೃಷ್ಟವಲ್ಲ ಎಂದು ನಿಮಗೆ ತಿಳಿದಿದೆ. ಅದು ಹಿನ್ನೆಲೆ, ಶಿಕ್ಷಣ ಅಥವಾ ಪ್ರತಿಭೆಯೂ ಅಲ್ಲ, ಅದು ಅವರು ಪ್ರತಿದಿನ ಹೇಗೆ ಯೋಚಿಸುತ್ತಾರೆ ಎಂಬುದು. ಸಂಪತ್ತನ್ನು ತಳಮಟ್ಟದಿಂದ ನಿರ್ಮಿಸುವ ಶ್ರೀಮಂತ ವ್ಯಕ್ತಿಯು ಇತರರು ಸಮಸ್ಯೆಗಳನ್ನು ಮಾತ್ರ ನೋಡುವಲ್ಲಿ ಅವಕಾಶಗಳನ್ನು ನೋಡಲು ತಮ್ಮ ಮನಸ್ಸಿಗೆ ತರಬೇತಿ ನೀಡಿದ್ದಾರೆ. ಅವರು ಅದೇ ಜಗತ್ತನ್ನು ನೋಡುತ್ತಾರೆ, ಆದರೆ ಅದನ್ನು ವಿಭಿನ್ನವಾಗಿ ಪ್ರಕ್ರಿಯೆಗೊಳಿಸುತ್ತಾರೆ. ಇದನ್ನೇ ನಾನು ಮಿತಿಗಳ ಬದಲು ಅವಕಾಶಗಳಲ್ಲಿ ಯೋಚಿಸುವುದು ಎಂದು ಕರೆಯುತ್ತೇನೆ. ಪ್ರತಿಯೊಬ್ಬ ಮನುಷ್ಯನ ತಲೆಯಲ್ಲೂ 2 ಧ್ವನಿಗಳಿರುತ್ತವೆ. ಒಂದು ನಿಮ್ಮಿಂದ ಸಾಧ್ಯ ಎನ್ನುತ್ತದೆ, ಇನ್ನೊಂದು ನಿಮ್ಮಿಂದ ಸಾಧ್ಯವಿಲ್ಲ ಎನ್ನುತ್ತದೆ. ಹೆಚ್ಚಿನ ಜನರು ತಮ್ಮ ಜೀವನವನ್ನು 2ನೇ ಧ್ವನಿಯನ್ನು ಕೇಳುತ್ತಾ ಕಳೆಯುತ್ತಾರೆ. ಅವರು ತಮ್ಮ ಕನಸುಗಳನ್ನು ತಾವೇ ಕೈಬಿಡುತ್ತಾರೆ. ಅವರು ನನ್ನ ಬಳಿ ಸಾಕಷ್ಟು ಹಣವಿಲ್ಲ, ನನಗೆ ಸರಿಯಾದ ಜನರು ತಿಳಿದಿಲ್ಲ, ನನಗೆ ಸಮಯವಿಲ್ಲ ಎಂದು ಹೇಳುತ್ತಾರೆ. ಇವು ಸತ್ಯಗಳಲ್ಲ, ಬದಲಿಗೆ ಆಲೋಚನೆಯ ಅಭ್ಯಾಸಗಳು ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಮಿಲಿಯನೇರ್ ಮನಸ್ಸು ನೆಪಗಳ ಮೇಲೆ ನಿರ್ಮಿಸಲ್ಪಟ್ಟಿಲ್ಲ, ಅದು ಸಾಧ್ಯತೆಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ. ಏನಾದರೂ ಅಸಾಧ್ಯವೆಂದು ಕಂಡಾಗ ಸಂಪತ್ತಿನ ಮನಸ್ಥಿತಿ ಇರುವ ವ್ಯಕ್ತಿ ಅಲ್ಲಿಗೆ ನಿಲ್ಲುವುದಿಲ್ಲ. ಅವರು ನಾನು ಅದನ್ನು ಹೇಗೆ ಕೆಲಸ ಮಾಡುವಂತೆ ಮಾಡಬಹುದು ಎಂದು ಕೇಳುತ್ತಾರೆ. ಆ ಒಂದು ಪ್ರಶ್ನೆಯೇ ಸಾಧಿಸುವವರನ್ನು ಕನಸುಗಾರರಿಂದ ಪ್ರತ್ಯೇಕಿಸುತ್ತದೆ. ನಾವು ಪ್ರಾರಂಭಿಸುವ ಮೊದಲೇ ಎಷ್ಟು ಬಾರಿ ನಮ್ಮನ್ನು ನಾವು ಮಿತಿಗೊಳಿಸಿಕೊಳ್ಳುತ್ತೇವೆ ಎಂದು ಯೋಚಿಸಿ. ಯಾರಾದರೂ ನಾನು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುತ್ತೇನೆ ಎಂದು ಹೇಳುತ್ತಾರೆ. ತಕ್ಷಣ, ಆದರೆ ನಾನು ವಿಫಲವಾದರೆ ಏನು ಎನ್ನುತ್ತಾರೆ. ಇನ್ನೊಬ್ಬರು, ನಾನು ಹೂಡಿಕೆ ಮಾಡಲು ಬಯಸುತ್ತೇನೆ ಎಂದು ಹೇಳಿ, ಆದರೆ ನನಗೆ ಸಾಕಷ್ಟು ತಿಳಿದಿಲ್ಲ ಎನ್ನುತ್ತಾರೆ. ಪ್ರತಿಯೊಂದು ಆದರೆ ಎನ್ನುವುದು ಕನಸು ಹುಟ್ಟುವ ಮೊದಲೇ ಅದನ್ನು ಕೊಲ್ಲುತ್ತದೆ. ಅವಕಾಶಗಳಿಗಾಗಿ ನೋಡಲು ನೀವು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಲು ಪ್ರಾರಂಭಿಸಿದಾಗ ನೀವು ಬಳಸುವ ಭಾಷೆಯನ್ನು ಬದಲಾಯಿಸುತ್ತೀರಿ. ನೀವು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳುವುದನ್ನು ನಿಲ್ಲಿಸಿ, ನಾನು ಅದನ್ನು ಮಾಡಲು ಏನೆಲ್ಲ ಬೇಕಾಗುತ್ತದೆ ಎಂದು ಕೇಳಲು ಪ್ರಾರಂಭಿಸುತ್ತೀರಿ. ಆ ಆಲೋಚನೆಯ ಸಣ್ಣ ಬದಲಾವಣೆಯು ಸಂಪೂರ್ಣ ಹೊಸ ವಾಸ್ತವವನ್ನು ಸೃಷ್ಟಿಸುತ್ತದೆ. ಸತ್ಯ ಏನೆಂದರೆ, ಅವಕಾಶಗಳು ಯಾವಾಗಲೂ ಅವಕಾಶಗಳಂತೆ ಕಾಣುವುದಿಲ್ಲ. ಕೆಲವೊಮ್ಮೆ ಅವು ಕಠಿಣ ಪರಿಶ್ರಮದಂತೆ ಕಾಣುತ್ತವೆ, ಕೆಲವೊಮ್ಮೆ ಅಪಾಯದಂತೆ ಕಾಣುತ್ತವೆ, ಕೆಲವೊಮ್ಮೆ ವೈಫಲ್ಯದಂತೆ ಕಾಣುತ್ತವೆ. ಹೆಚ್ಚಿನ ಜನರು ಹೊರನೋಟವನ್ನು ಮಾತ್ರ ನೋಡಿ ದೂರ ಸರಿಯುತ್ತಾರೆ. ಆದರೆ ವಿಭಿನ್ನವಾಗಿ ಯೋಚಿಸಲು ತರಬೇತಿ ಪಡೆದ ವ್ಯಕ್ತಿಯು, ನಾನು ಇದರೊಂದಿಗೆ ಉಳಿದುಕೊಂಡರೆ ಇದು ಏನಾಗಬಹುದು ಎಂದು ಕೇಳುತ್ತಾರೆ. ಇದೇ ಸಂಪತ್ತಿನ ರಹಸ್ಯ. ಇರುವುದನ್ನು ನೋಡುವುದಲ್ಲ, ಏನಿರಬಹುದು ಎಂಬುದನ್ನು ನೋಡುವುದು ಮುಖ್ಯ. ನಾನು ಚಿಕ್ಕವನಿದ್ದಾಗ ಒಬ್ಬ ವ್ಯಕ್ತಿ ನನಗೆ ಬಡತನದಂತೆ ಯೋಚಿಸಲು ನೀವು ಶಕ್ತರಲ್ಲ ಎಂದು ಹೇಳಿದರು. ಮೊದಲಿಗೆ ಅದರ ಅರ್ಥ ನನಗೆ ತಿಳಿಯಲಿಲ್ಲ. ಅವರು ಹಣದ ಬಗ್ಗೆ ಮಾತನಾಡುತ್ತಿದ್ದಾರೆಂದು ನಾನು ಭಾವಿಸಿದ್ದೆ, ಆದರೆ ಅವರು ಮನಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದರು. ಬಡ ಯೋಚನೆಯೆಂದರೆ ಮುಚ್ಚಿದ ಬಾಗಿಲನ್ನು ನೋಡಿ ದೂರ ಹೋಗುವುದು. ಶ್ರೀಮಂತ ಯೋಚನೆಯೆಂದರೆ ಒಳಗೆ ಹೋಗಲು ಮತ್ತೊಂದು ಮಾರ್ಗವನ್ನು ನೋಡುವುದು. ಬಡ ಯೋಚನೆಯೆಂದರೆ ಅದು ನನ್ನ ಕೆಲಸವಲ್ಲ ಎನ್ನುವುದು. ಶ್ರೀಮಂತ ಯೋಚನೆಯೆಂದರೆ ನಾನು ಹೇಗೆ ಮೌಲ್ಯವನ್ನು ಹೆಚ್ಚಿಸಬಹುದು ಎನ್ನುವುದು. ಬಡ ಯೋಚನೆ ಬೆಲೆಯನ್ನು ನೋಡುತ್ತದೆ. ಶ್ರೀಮಂತ ಯೋಚನೆ ಸಾಮರ್ಥ್ಯವನ್ನು ನೋಡುತ್ತದೆ. ಅದಕ್ಕಾಗಿಯೇ ಶ್ರೀಮಂತರು ಶ್ರೀಮಂತರಾಗುತ್ತಾರೆ. ಅದೃಷ್ಟದಿಂದಲ್ಲ, ಆದರೆ ಇತರರು ತಪ್ಪಿಸಿಕೊಳ್ಳುವ ವಿಷಯಗಳನ್ನು ಅವರು ಗಮನಿಸುತ್ತಾರೆ. ನೀವು ಈ ಬದಲಾವಣೆಯನ್ನು ಇಂದೇ ಪ್ರಾರಂಭಿಸಬಹುದು. ಮೊದಲು ಜಾಗೃತಿಯಿಂದ ಪ್ರಾರಂಭಿಸಿ. ಮಿತಿಗಳಲ್ಲಿ ಯೋಚಿಸಿದಾಗ ನಿಮ್ಮನ್ನು ನೀವೇ ಹಿಡಿಯಿರಿ.
ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದಾಗ ನಿಲ್ಲಿಸಿ ಮತ್ತು ಏಕೆ ಸಾಧ್ಯವಿಲ್ಲ ಎಂದು ಕೇಳಿ. ನನಗೆ ಹೇಗೆ ಮಾಡಬೇಕೆಂದು ತಿಳಿದಿಲ್ಲ ಎಂದು ಹೇಳಿದಾಗ ಅದನ್ನು ನಾನು ಹೇಗೆ ಕಲಿಯಬಹುದು ಎಂದು ಬದಲಾಯಿಸಿ. ಮನಸ್ಸು ಒಂದು ಸ್ನಾಯುವಿನಂತಿದೆ. ನೀವು ಅದಕ್ಕೆ ಮಿತಿಗಳನ್ನು ನೀಡುತ್ತಾ ಹೋದರೆ ಅದು ದುರ್ಬಲಗೊಳ್ಳುತ್ತದೆ. ನೀವು ಅದಕ್ಕೆ ಸಾಧ್ಯತೆಗಳನ್ನು ನೀಡಿದರೆ ಅದು ಬಲಗೊಳ್ಳುತ್ತದೆ. ಪ್ರತಿದಿನ ನೀವು ನಿಮ್ಮ ಮಿತಿಗಳನ್ನು ಅಥವಾ ನಿಮ್ಮ ಅವಕಾಶಗಳನ್ನು ಬಲಪಡಿಸುತ್ತೀರಿ. ನೀವು ಯಾವ ಕಡೆ ತರಬೇತಿ ನೀಡುತ್ತಿದ್ದೀರಿ ಎಂಬುದು ನಿಮ್ಮ ಆಯ್ಕೆ. ಅನೇಕ ಜನರು ಪ್ರಾರಂಭಿಸಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ. ನನ್ನ ಬಳಿ ಹೆಚ್ಚು ಹಣವಿದ್ದಾಗ ನಾನು ಪ್ರಾರಂಭಿಸುತ್ತೇನೆ, ಅಥವಾ ವಿಷಯಗಳು ಶಾಂತವಾದಾಗ ನಾನು ಅದನ್ನು ಮಾಡುತ್ತೇನೆ ಎಂದು ಅವರು ಹೇಳುತ್ತಾರೆ. ಇದು ಸೀಮಿತ ಆಲೋಚನೆ. ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ. ನೀವು ಮೊದಲ ಹೆಜ್ಜೆ ತೆಗೆದುಕೊಳ್ಳಲು ನಿರ್ಧರಿಸಿದಾಗ ಅದೇ ಸರಿಯಾದ ಸಮಯ. ಅವಕಾಶವು ಕಾಯುವುದರಲ್ಲಿಲ್ಲ, ಕ್ರಿಯೆಯಲ್ಲಿ ಬದುಕುತ್ತದೆ. ನೀವು ಚಲಿಸಿದರೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ನೀವು ಸುಮ್ಮನೆ ಕುಳಿತರೆ ಎಲ್ಲವೂ ಹಾಗೆಯೇ ಉಳಿಯುತ್ತದೆ. ಯಶಸ್ವಿ ಜನರು ಈ ಸರಳ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಜಗತ್ತು ಬದಲಾಗಲು ಕಾಯುವುದಿಲ್ಲ, ಅವರು ಚಲಿಸುತ್ತಾರೆ ಮತ್ತು ಜಗತ್ತು ಅವರಿಗೆ ಪ್ರತಿಕ್ರಿಯಿಸುವಂತೆ ಮಾಡುತ್ತಾರೆ. ಅವಕಾಶಗಳಲ್ಲಿ ಯೋಚಿಸಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಲು ಪ್ರಾರಂಭಿಸಿದಾಗ ನೀವು ಮಾದರಿಗಳನ್ನು ಗಮನಿಸಲು ಪ್ರಾರಂಭಿಸುತ್ತೀರಿ. ಪ್ರತಿಯೊಂದು ಬಿಕ್ಕಟ್ಟು ಒಂದು ಪಾಠವನ್ನು, ಪ್ರತಿಯೊಂದು ಸವಾಲು ಬೆಳವಣಿಗೆಯನ್ನು, ಪ್ರತಿಯೊಂದು ನಿರಾಕರಣೆಯು ಒಂದು ಮರುನಿರ್ದೇಶನವನ್ನು ಮರೆಮಾಡಿದೆಯೆಂದು ನೀವು ನೋಡುತ್ತೀರಿ. ವ್ಯತ್ಯಾಸವೆಂದರೆ ನೀವು ಯಾವುದರ ಮೇಲೆ ಕೇಂದ್ರೀಕರಿಸುತ್ತೀರಿ ಎಂಬುದು. ನೀವು ಮಿತಿಯ ಮೇಲೆ ಕೇಂದ್ರೀಕರಿಸಿದರೆ ನೀವು ಬೆಳೆಯುವುದನ್ನು ನಿಲ್ಲಿಸುತ್ತೀರಿ. ನೀವು ಅವಕಾಶದ ಮೇಲೆ ಕೇಂದ್ರೀಕರಿಸಿದರೆ ನೀವು ವಿಸ್ತರಿಸುತ್ತೀರಿ. ಇದು ಮ್ಯಾಜಿಕ್ ಅಲ್ಲ, ಇದು ಮನಸ್ಥಿತಿ. ನಿಮ್ಮ ಮನಸ್ಸು ಏನನ್ನು ಹುಡುಕಲು ತರಬೇತಿ ಪಡೆದಿದೆಯೋ ಅದನ್ನು ನಿಮ್ಮ ಕಣ್ಣುಗಳು ನೋಡುತ್ತವೆ. ನಿಮ್ಮ ಮನಸ್ಸು ಸಮಸ್ಯೆಗಳನ್ನು ನಿರೀಕ್ಷಿಸಿದರೆ ಅವುಗಳನ್ನು ಕಂಡುಕೊಳ್ಳುತ್ತದೆ. ನಿಮ್ಮ ಮನಸ್ಸು ಅವಕಾಶಗಳನ್ನು ನಿರೀಕ್ಷಿಸಿದರೆ ಅವುಗಳನ್ನು ಕಂಡುಕೊಳ್ಳುತ್ತದೆ. ನಿಮ್ಮ ಅನುಭವಗಳನ್ನು ನೀವು ಹೇಗೆ ಅರ್ಥೈಸುತ್ತೀರಿ ಎಂಬುದರ ಮೇಲೆ ಯಶಸ್ಸು ಪ್ರಾರಂಭವಾಗುತ್ತದೆ. ಹೆಚ್ಚಿನ ಜನರು ನಾನು ಒಮ್ಮೆ ಪ್ರಯತ್ನಿಸಿದೆ ಮತ್ತು ವಿಫಲನಾದೆಯೇ ಎಂದು ಯೋಚಿಸುತ್ತಾರೆ. ಶ್ರೀಮಂತ ಚಿಂತಕ ನಾನು ಒಮ್ಮೆ ಪ್ರಯತ್ನಿಸಿದೆ ಮತ್ತು ಕಲಿತೆಯೇ ಎಂದು ಹೇಳುತ್ತಾರೆ. ಒಂದು ಬಾಗಿಲನ್ನು ಮುಚ್ಚುತ್ತದೆ, ಇನ್ನೊಂದು ಅದನ್ನು ಹೆಚ್ಚು ತೆರೆಯುತ್ತದೆ. ಹೀಗೆ ಅವಕಾಶಗಳು ಹೆಚ್ಚಾಗುತ್ತವೆ. ಪ್ರತಿಯೊಂದು ಪಾಠವೂ ಮೆಟ್ಟಿಲು ಆಗುತ್ತದೆ. ಪ್ರತಿಯೊಂದು ಅಡಚಣೆಯೂ ಶಿಕ್ಷಕನಾಗುತ್ತದೆ. ಕಾಲಾನಂತರದಲ್ಲಿ ನಿಮ್ಮ ಮೆದುಳು ಮುಂದಿನ ನೆಪದ ಬದಲಿಗೆ ಮುಂದಿನ ತೆರಪನ್ನು ಹುಡುಕಲು ಪ್ರಾರಂಭಿಸುತ್ತದೆ. ನೀವು ಹಿನ್ನಡೆಗಳಿಗೆ ಹೆದರದ ಕಾರಣ ಹೆಚ್ಚು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ. ಅವು ಪ್ರಕ್ರಿಯೆಯ ಭಾಗವೆಂದು ನಿಮಗೆ ತಿಳಿದಿದೆ. ಮಿಲಿಯನೇರ್ನಂತೆ ಯೋಚಿಸಲು ನಿಮ್ಮ ಮನಸ್ಸಿಗೆ ನೀವು ಏನು ನೀಡುತ್ತೀರಿ ಎಂಬುದನ್ನು ಸಹ ನೀವು ನಿರ್ವಹಿಸಬೇಕು. ಸುದ್ದಿ, ಗಾಸಿಪ್, ದೂರುಗಳು, ಈ ವಿಷಯಗಳು ನಿಮ್ಮ ತಲೆಯನ್ನು ಮಿತಿಗಳಿಂದ ತುಂಬುತ್ತವೆ. ಗದ್ದಲದಿಂದ ತುಂಬಿದ ಮನಸ್ಸಿನಲ್ಲಿ ನೀವು ಬೆಳವಣಿಗೆಯ ಬೀಜಗಳನ್ನು ನೆಡಲು ಸಾಧ್ಯವಿಲ್ಲ. ಗುರಿಗಳು, ಪ್ರಗತಿ ಮತ್ತು ಸೃಷ್ಟಿಯ ಬಗ್ಗೆ ಮಾತನಾಡುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿದವರಿಂದ ಕಲಿಯಿರಿ. ನಿಮ್ಮನ್ನು ಮೇಲೆತ್ತುವ ಆಲೋಚನೆಗಳಿಂದ ನಿಮ್ಮನ್ನು ಸುತ್ತುವರೆದಿರಿ. ನಿಮ್ಮ ಪರಿಸರವು ನಿಮ್ಮ ದೃಷ್ಟಿಕೋನವನ್ನು ರೂಪಿಸುತ್ತದೆ. ಸೀಮಿತ ವಲಯವು ಸೀಮಿತ ಫಲಿತಾಂಶಗಳನ್ನು ನೀಡುತ್ತದೆ. ಈ ಮನಸ್ಥಿತಿಯ ಮತ್ತೊಂದು ಪ್ರಮುಖ ಅಂಶವೆಂದರೆ ವೈಯಕ್ತಿಕ ಜವಾಬ್ದಾರಿ. ಮಿಲಿಯನೇರ್ ಚಿಂತಕರು ಸರ್ಕಾರ, ಆರ್ಥಿಕತೆ ಅಥವಾ ತಮ್ಮ ಕುಟುಂಬವನ್ನು ದೂಷಿಸುವುದಿಲ್ಲ, ಅವರು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ. ನೀವು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಾಗ ನೀವು ಸಂಪೂರ್ಣ ಶಕ್ತಿಯನ್ನು ಪಡೆಯುತ್ತೀರಿ. ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ನೀವು ಇತರರಿಗಾಗಿ ಕಾಯುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಏನಾಗುತ್ತದೆ ಎಂಬುದು ಮುಖ್ಯವಲ್ಲ, ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮುಖ್ಯ, ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ನೀವು ಹೇಗೆ ಯೋಚಿಸುತ್ತೀರಿ ಎಂಬುದು ನಿಯಂತ್ರಿಸುತ್ತದೆ. ನೀವು ಅರಿತುಕೊಳ್ಳಲಿ ಅಥವಾ ಇಲ್ಲದಿರಲಿ, ಪ್ರತಿದಿನ ನೀವು ನಿಮ್ಮ ಮೆದುಳಿಗೆ ತರಬೇತಿ ನೀಡುತ್ತಿದ್ದೀರಿ. ಪ್ರತಿಯೊಂದು ನಿರ್ಧಾರವು ಒಂದು ಮಾದರಿಯ ಪುನರಾವರ್ತನೆಯಾಗಿದೆ. ನೀವು ಭಯವನ್ನು ಆರಿಸಿದರೆ ನೀವು ಭಯದಲ್ಲಿ ಉತ್ತಮಗೊಳ್ಳುತ್ತೀರಿ. ನೀವು ಧೈರ್ಯವನ್ನು ಆರಿಸಿದರೆ ನೀವು ಧೈರ್ಯದಲ್ಲಿ ಉತ್ತಮಗೊಳ್ಳುತ್ತೀರಿ. ಅವಕಾಶಕ್ಕೂ ಅದೇ ಹೋಗುತ್ತದೆ. ನೀವು ಅದನ್ನು ಹೆಚ್ಚು ನೋಡಲು ಅಭ್ಯಾಸ ಮಾಡಿದರೆ ನೀವು ಅದನ್ನು ಹೆಚ್ಚು ಕಂಡುಕೊಳ್ಳುತ್ತೀರಿ. ಇದು ನಿಮ್ಮ ಮನಸ್ಸನ್ನು ಹೆಚ್ಚಿನ ಆವರ್ತನಕ್ಕೆ ಹೊಂದಿಸುವಂತೆ. ಹೆಚ್ಚಿನ ಜನರು ನಾನು ಒಮ್ಮೆ ಪ್ರಯತ್ನಿಸಿದೆ ಮತ್ತು ವಿಫಲನಾದೆಯೇ ಎಂದು ಯೋಚಿಸುತ್ತಾರೆ. ಶ್ರೀಮಂತ ಚಿಂತಕ ನಾನು ಒಮ್ಮೆ ಪ್ರಯತ್ನಿಸಿದೆ ಮತ್ತು ಕಲಿತೆಯೇ ಎಂದು ಹೇಳುತ್ತಾರೆ. ಒಂದು ಬಾಗಿಲನ್ನು ಮುಚ್ಚುತ್ತದೆ, ಇನ್ನೊಂದು ಅದನ್ನು ಹೆಚ್ಚು ತೆರೆಯುತ್ತದೆ. ಹೀಗೆ ಅವಕಾಶಗಳು ಹೆಚ್ಚಾಗುತ್ತವೆ. ಪ್ರತಿಯೊಂದು ಪಾಠವೂ ಮೆಟ್ಟಿಲು ಆಗುತ್ತದೆ. ಪ್ರತಿಯೊಂದು ಅಡಚಣೆಯೂ ಶಿಕ್ಷಕನಾಗುತ್ತದೆ.
ಕಾಲಾನಂತರದಲ್ಲಿ ನಿಮ್ಮ ಮೆದುಳು ಮುಂದಿನ ನೆಪದ ಬದಲಿಗೆ ಮುಂದಿನ ತೆರಪನ್ನು ಹುಡುಕಲು ಪ್ರಾರಂಭಿಸುತ್ತದೆ. ನೀವು ಹಿನ್ನಡೆಗಳಿಗೆ ಹೆದರದ ಕಾರಣ ಹೆಚ್ಚು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ. ಅವು ಪ್ರಕ್ರಿಯೆಯ ಭಾಗವೆಂದು ನಿಮಗೆ ತಿಳಿದಿದೆ. ಮಿಲಿಯನೇರ್ನಂತೆ ಯೋಚಿಸಲು ನಿಮ್ಮ ಮನಸ್ಸಿಗೆ ನೀವು ಏನು ನೀಡುತ್ತೀರಿ ಎಂಬುದನ್ನು ಸಹ ನೀವು ನಿರ್ವಹಿಸಬೇಕು. ಸುದ್ದಿ, ಗಾಸಿಪ್, ದೂರುಗಳು. ಈ ವಿಷಯಗಳು ನಿಮ್ಮ ತಲೆಯನ್ನು ಮಿತಿಗಳಿಂದ ತುಂಬುತ್ತವೆ. ಗದ್ದಲದಿಂದ ತುಂಬಿದ ಮನಸ್ಸಿನಲ್ಲಿ ನೀವು ಬೆಳವಣಿಗೆಯ ಬೀಜಗಳನ್ನು ನೆಡಲು ಸಾಧ್ಯವಿಲ್ಲ. ಗುರಿಗಳು, ಪ್ರಗತಿ ಮತ್ತು ಸೃಷ್ಟಿಯ ಬಗ್ಗೆ ಮಾತನಾಡುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿದವರಿಂದ ಕಲಿಯಿರಿ. ನಿಮ್ಮನ್ನು ಮೇಲೆತ್ತುವ ಆಲೋಚನೆಗಳಿಂದ ನಿಮ್ಮನ್ನು ಸುತ್ತುವರೆದಿರಿ. ನಿಮ್ಮ ಪರಿಸರವು ನಿಮ್ಮ ದೃಷ್ಟಿಕೋನವನ್ನು ರೂಪಿಸುತ್ತದೆ. ಸೀಮಿತ ವಲಯವು ಸೀಮಿತ ಫಲಿತಾಂಶಗಳನ್ನು ನೀಡುತ್ತದೆ. ಈ ಮನಸ್ಥಿತಿಯ ಮತ್ತೊಂದು ಪ್ರಮುಖ ಅಂಶವೆಂದರೆ ವೈಯಕ್ತಿಕ ಜವಾಬ್ದಾರಿ. ಮಿಲಿಯನೇರ್ ಚಿಂತಕರು ಸರ್ಕಾರ, ಆರ್ಥಿಕತೆ ಅಥವಾ ತಮ್ಮ ಕುಟುಂಬವನ್ನು ದೂಷಿಸುವುದಿಲ್ಲ. ಅವರು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ. ನೀವು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಾಗ ನೀವು ಸಂಪೂರ್ಣ ಶಕ್ತಿಯನ್ನು ಪಡೆಯುತ್ತೀರಿ. ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ನೀವು ಇತರರಿಗಾಗಿ ಕಾಯುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಏನಾಗುತ್ತದೆ ಎಂಬುದು ಮುಖ್ಯವಲ್ಲ, ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮುಖ್ಯ, ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ನೀವು ಹೇಗೆ ಯೋಚಿಸುತ್ತೀರಿ ಎಂಬುದು ನಿಯಂತ್ರಿಸುತ್ತದೆ. ನೀವು ಅರಿತುಕೊಳ್ಳಲಿ ಅಥವಾ ಇಲ್ಲದಿರಲಿ, ಪ್ರತಿದಿನ ನೀವು ನಿಮ್ಮ ಮೆದುಳಿಗೆ ತರಬೇತಿ ನೀಡುತ್ತಿದ್ದೀರಿ. ಪ್ರತಿಯೊಂದು ನಿರ್ಧಾರವು ಒಂದು ಮಾದರಿಯ ಪುನರಾವರ್ತನೆಯಾಗಿದೆ. ನೀವು ಭಯವನ್ನು ಆರಿಸಿದರೆ ನೀವು ಭಯದಲ್ಲಿ ಉತ್ತಮಗೊಳ್ಳುತ್ತೀರಿ. ನೀವು ಧೈರ್ಯವನ್ನು ಆರಿಸಿದರೆ ನೀವು ಧೈರ್ಯದಲ್ಲಿ ಉತ್ತಮಗೊಳ್ಳುತ್ತೀರಿ. ಅವಕಾಶಕ್ಕೂ ಅದೇ ಹೋಗುತ್ತದೆ. ನೀವು ಅದನ್ನು ಹೆಚ್ಚು ನೋಡಲು ಅಭ್ಯಾಸ ಮಾಡಿದರೆ ನೀವು ಅದನ್ನು ಹೆಚ್ಚು ಕಂಡುಕೊಳ್ಳುತ್ತೀರಿ. ಇದು ನಿಮ್ಮ ಮನಸ್ಸನ್ನು ಹೆಚ್ಚಿನ ಆವರ್ತನಕ್ಕೆ ಹೊಂದಿಸುವಂತೆ ಇತರರು ತಪ್ಪಿಸಿಕೊಳ್ಳುವ ಸಂಕೇತಗಳನ್ನು ನೀವು ಆರಿಸಲು ಪ್ರಾರಂಭಿಸುತ್ತೀರಿ. ಪ್ರಪಂಚದ ಸಂಪತ್ತು ನಿರ್ಮಿಸುವವರು ಹೀಗೆ ಕಾರ್ಯನಿರ್ವಹಿಸುತ್ತಾರೆ. ಅವರಿಗೆ ಹೆಚ್ಚು ಅದೃಷ್ಟವಿರುವುದಿಲ್ಲ, ಅವರಿಗೆ ಹೆಚ್ಚು ಅರಿವು ಇರುತ್ತದೆ. ಸಣ್ಣದಾಗಿ ಪ್ರಾರಂಭಿಸಿ. ಇಂದು ನಿಮ್ಮ ಸುತ್ತಲೂ ನೋಡಿ. ತಪ್ಪಾಗಿದೆ ಎಂದು ನಾನು ಯಾವುದರ ಮೇಲೆ ಕೇಂದ್ರೀಕರಿಸುತ್ತಿದ್ದೇನೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಬಹುಶಃ ನೀವು ಆದಾಯವನ್ನಾಗಿ ಪರಿವರ್ತಿಸಬಹುದಾದ ಕೌಶಲ್ಯವಿರಬಹುದು. ಬಹುಶಃ ನೀವು ಬೆಳೆಸಬಹುದಾದ ಸಂಪರ್ಕವಿರಬಹುದು. ಬಹುಶಃ ಇತರರು ಪಾವತಿಸಬಹುದಾದ ಸಣ್ಣ ಸಮಸ್ಯೆಯನ್ನು ನೀವು ಪರಿಹರಿಸಬಹುದು. ಅವಕಾಶಗಳು ಎಲ್ಲೆಡೆ ಇವೆ, ಆದರೆ ಅವರು ದೂರುವವರಿಂದ ದೂರವಿರುತ್ತವೆ. ನಾನು ಮಾಡಲು ಏನೂ ಇಲ್ಲ ಎಂದು ಹೇಳುವುದನ್ನು ನಿಲ್ಲಿಸಿ ಮತ್ತು ನಾನು ಯಾವಾಗಲೂ ಏನಾದರೂ ಮಾಡಬಹುದು ಎಂದು ಹೇಳಲು ಪ್ರಾರಂಭಿಸಿದ ಕ್ಷಣ ಎಲ್ಲವೂ ಬದಲಾಗುತ್ತದೆ. ಜನರು ಸಾಮಾನ್ಯವಾಗಿ ನಾನು ಅದನ್ನು ನೋಡಿದಾಗ ನಂಬುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಸತ್ಯ ಏನೆಂದರೆ ನೀವು ನಂಬಿದಾಗ ಅದನ್ನು ನೋಡುತ್ತೀರಿ. ನಿಮ್ಮ ನಂಬಿಕೆ ನಿಮ್ಮ ಮನಸ್ಸನ್ನು ತೆರೆಯುತ್ತದೆ. ಇದು ನಿಮ್ಮ ಕಲ್ಪನೆಗೆ ಕೆಲಸ ಮಾಡಲು ಅನುಮತಿ ನೀಡುತ್ತದೆ. ನೀವು ಸಾಧ್ಯತೆಯನ್ನು ನಂಬಿದಾಗ ನಿಮ್ಮ ಶಕ್ತಿಯು ಬದಲಾಗುತ್ತದೆ. ನೀವು ಹೆಚ್ಚು ಎಚ್ಚರದಿಂದ, ಹೆಚ್ಚು ಕುತೂಹಲದಿಂದ, ಹೆಚ್ಚು ಜೀವಂತವಾಗಿರುತ್ತೀರಿ. ನಿಮ್ಮನ್ನು ನೀವೇ ಅನುಮಾನಿಸುತ್ತಾ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಮತ್ತು ನಿಮ್ಮನ್ನು ನಿರ್ಮಿಸುವಲ್ಲಿ ಸಮಯವನ್ನು ಹೂಡಿಕೆ ಮಾಡಲು ಪ್ರಾರಂಭಿಸುತ್ತೀರಿ. ಮತ್ತು ಸ್ನೇಹಿತರೆ, ನಿಮ್ಮ ಜೀವನದ ಪ್ರತಿಯೊಂದು ಮೂಲೆಯಲ್ಲಿ ಅವಕಾಶಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುವುದು ಆಗಲೇ. ಇದು ಕೇವಲ ಹಣ ಗಳಿಸುವುದರ ಬಗ್ಗೆ ಅಲ್ಲ ಎಂಬುದನ್ನು ನೆನಪಿಡಿ. ನೀವು ಎಲ್ಲಿಗೆ ಹೋದರೂ ಮೌಲ್ಯವನ್ನು ಸೃಷ್ಟಿಸುವ ವ್ಯಕ್ತಿಯಾಗುವುದರ ಬಗ್ಗೆ. ಹಣವು ಮೌಲ್ಯವನ್ನು ಅನುಸರಿಸುತ್ತದೆ. ನೀವು ಹೆಚ್ಚು ಮೌಲ್ಯವನ್ನು ಸೃಷ್ಟಿಸಿದಷ್ಟು ಹೆಚ್ಚು ಬಾಗಿಲುಗಳು ತೆರೆಯುತ್ತವೆ. ಆದ್ದರಿಂದ ನಿಮ್ಮನ್ನು ಬೆಳೆಸುವುದರ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಆಲೋಚನೆ, ನಿಮ್ಮ ಶಿಸ್ತು, ನಿಮ್ಮ ಅರಿವನ್ನು ಸುಧಾರಿಸಿ. ದೊಡ್ಡ ಅವಕಾಶಕ್ಕಾಗಿ ಕಾಯಬೇಡಿ. ಪ್ರತಿದಿನ ಸಣ್ಣ ಗೆಲುವುಗಳನ್ನು ಸೃಷ್ಟಿಸಿ. ನೀವು ಬೆಳೆದಾಗಲೆಲ್ಲ ನಿಮ್ಮ ಪ್ರಪಂಚವೂ ನಿಮ್ಮೊಂದಿಗೆ ವಿಸ್ತರಿಸುತ್ತದೆ. ಕೊನೆಯಲ್ಲಿ ನೀವು ಹೊಂದಿರುವ ಶ್ರೇಷ್ಠ ಅವಕಾಶವೆಂದರೆ ನೀವು ಯೋಚಿಸುವ ವಿಧಾನವನ್ನು ಬದಲಾಯಿಸುವ ಅವಕಾಶ. ನಿಮ್ಮ ಮನಸ್ಸಿಗೆ ಮಿತಿಗಳ ಬದಲು ಅವಕಾಶಗಳಲ್ಲಿ ಯೋಚಿಸಲು ತರಬೇತಿ ನೀಡಿದಾಗ ನೀವು ಸಂದರ್ಭಗಳಿಂದ ನಿಯಂತ್ರಿಸಲ್ಪಡುವುದನ್ನು ನಿಲ್ಲಿಸುತ್ತೀರಿ. ನೀವು ಪ್ರತಿಕ್ರಿಯೆಯಲ್ಲಿ ಬದುಕುವುದನ್ನು ನಿಲ್ಲಿಸಿ ಮತ್ತು ವಿನ್ಯಾಸದಿಂದ ಬದುಕಲು ಪ್ರಾರಂಭಿಸುತ್ತೀರಿ. ನೀವು ಕಾಯುವ ಬದಲು ನಿರ್ಮಿಸುವವರು, ಬಯಸುವ ಬದಲು ಕಾರ್ಯನಿರ್ವಹಿಸುವವರು, ಇತರರು ಗೋಡೆಯನ್ನು ಮಾತ್ರ ನೋಡಿದಾಗ ಮುಂದಿನ ಹೆಜ್ಜೆಯನ್ನು ನೋಡುವವರಾಗುತ್ತೀರಿ. ಅದು ಮಿಲಿಯನೇರ್ ಮನಸ್ಥಿತಿಯ ಪ್ರಾರಂಭ ಮತ್ತು ಯೋಚಿಸುವ ವಿಧಾನವನ್ನು ಬದಲಾಯಿಸಲು ಸಿದ್ಧರಿರುವ ಯಾರಿಗಾದರೂ ಇದು ಲಭ್ಯವಿದೆ. ಜಗತ್ತು ನಿಮಗೆ ಯಶಸ್ಸನ್ನು ನೀಡುವುದಿಲ್ಲ, ಆದರೆ ಅದು ನಿಮ್ಮ ಬೆಳವಣಿಗೆಗೆ ಪ್ರತಿಕ್ರಿಯಿಸುತ್ತದೆ. ನಿಮ್ಮೊಳಗೆ ನೀವು ಮಾಡುವ ಪ್ರತಿಯೊಂದು ಪ್ರಗತಿಯು ಹೊರಗೆ ಫಲಿತಾಂಶಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಈಗಲೇ ಪ್ರಾರಂಭಿಸಿ.
ಪ್ರತಿದಿನ ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ. ಮಿತಿಗಳನ್ನು ಹಿಡಿದು ಅವುಗಳನ್ನು ಸಾಧ್ಯತೆಗಳೊಂದಿಗೆ ಬದಲಾಯಿಸಿ. ನೀವು ಏನು ಮಾಡಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿ, ಏನು ಮಾಡಲು ಸಾಧ್ಯವಿಲ್ಲ ಎಂಬುದರ ಮೇಲಲ್ಲ. ಅವಕಾಶವು ಪರಿಪೂರ್ಣ ಸಮಯಕ್ಕಾಗಿ ಕಾಯುವುದಿಲ್ಲ, ಅದು ಸಿದ್ಧ ಮನಸ್ಸಿಗಾಗಿ ಕಾಯುತ್ತದೆ. ಮತ್ತು ನಿಮ್ಮ ಮನಸ್ಸನ್ನು ನೀವು ಸಿದ್ಧಪಡಿಸಿದರೆ, ನೀವು ಬೆಳೆಯಲು, ಸಾಧಿಸಲು ಮತ್ತು ನೀವು ಕನಸು ಕಾಣುವ ಜೀವನವನ್ನು ಸೃಷ್ಟಿಸಲು ಎಂದಿಗೂ ಅವಕಾಶಗಳ ಕೊರತೆಯಾಗುವುದಿಲ್ಲ. ಅಧ್ಯಾಯ 2. ಧೈರ್ಯಶಾಲಿ. ಆರ್ಥಿಕ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯವನ್ನು ಬೆಳೆಸಿಕೊಳ್ಳಿ. ಹೆಚ್ಚಿನ ಜನರು ಉತ್ತಮ ಜೀವನವನ್ನು ಬಯಸುತ್ತಾರೆ. ಆದರೆ ಅದನ್ನು ಸಾಧ್ಯವಾಗಿಸುವಂತಹ ಧೈರ್ಯಶಾಲಿ, ಆರ್ಥಿಕ ಅಪಾಯಗಳನ್ನು ತೆಗೆದುಕೊಳ್ಳಲು ಕೆಲವರು ಸಿದ್ಧರಿರುತ್ತಾರೆ. ಅವರು ಎಲ್ಲವೂ ಸಂಪೂರ್ಣವಾಗಿ ಹೊಂದಿಕೆಯಾಗುವ ನಿಶ್ಚಿತತೆಗಾಗಿ ಕಾಯುತ್ತಾರೆ ಮತ್ತು ಆ ಕ್ಷಣ ಎಂದಿಗೂ ಬರುವುದಿಲ್ಲ. ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ. ನಿಮ್ಮ ಕಿವಿಯಲ್ಲಿ ಭಯವು ಪಿಸುಗುಟ್ಟುತ್ತಿರುವಾಗಲೂ ಮುಂದುವರಿಯುವ ಸಾಮರ್ಥ್ಯವೇ ಧೈರ್ಯ. ಸಂಪತ್ತನ್ನು ನಿರ್ಮಿಸುವುದು, ಸ್ವಾತಂತ್ರ್ಯವನ್ನು ಸೃಷ್ಟಿಸುವುದು ಅಥವಾ ಅರ್ಥಪೂರ್ಣವಾದುದನ್ನು ನಿರ್ಮಿಸುವುದು ಯಾವಾಗಲೂ ಧೈರ್ಯವನ್ನು ಬಯಸುತ್ತದೆ. ನೀವು ಪ್ರತಿ ಬಾರಿ ಸುರಕ್ಷಿತವಾಗಿ ಆಡುವ ಮೂಲಕ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ದಾರಿಯುದ್ದಕ್ಕೂ ವಿಷಯಗಳನ್ನು ತಿಳಿದುಕೊಳ್ಳುವ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯಿಟ್ಟು ಅಜ್ಞಾತಕ್ಕೆ ಹೆಜ್ಜೆ ಹಾಕುವ ಮೂಲಕ ನೀವು ಅದನ್ನು ನಿರ್ಮಿಸುತ್ತೀರಿ. ಧೈರ್ಯಶಾಲಿ. ಆರ್ಥಿಕ ಅಪಾಯಗಳನ್ನು ತೆಗೆದುಕೊಳ್ಳುವುದು ಎಂದರೆ ಅವಿವೇಕಿಯಾಗುವುದು ಅಥವಾ ಜೂಜಾಡುವುದು ಎಂದಲ್ಲ. ಇದರರ್ಥ ನೀವು ಬೆಳೆಯಬಹುದು ಎಂದು ನಂಬುವ ಕಡೆಗೆ ಶಿಕ್ಷಿತ, ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಇಡುವುದು. ಬೇರೆ ಯಾರೂ ನಿಮ್ಮನ್ನು ಬೆಂಬಲಿಸದಿದ್ದಾಗ ನೀವೇ ನಿಮ್ಮನ್ನು ಬೆಂಬಲಿಸುವುದು. ಇದು ಕೆಲಸ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಎನ್ನುವುದರ ಬದಲು, ನಾನು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ ಎಂದು ಹೇಳುವುದು. ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಆರಾಮವು ಕೊನೆಗೊಳ್ಳುವ ಮತ್ತು ಧೈರ್ಯವು ಪ್ರಾರಂಭವಾಗುವ ಆ ಅದೃಶ್ಯ ರೇಖೆಯನ್ನು ದಾಟಬೇಕಾಗಿದೆ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ, ನಾನು ಯಾವಾಗಲೂ ಮಾಡಿದ್ದನ್ನೇ ಮಾಡುತ್ತಿದ್ದರೆ, ನಾನು ಯಾವಾಗಲೂ ಪಡೆದಿದ್ದನ್ನೇ ಪಡೆಯುತ್ತಿರುತ್ತೇನೆ ಎಂದು ಹೇಳುವ ಕ್ಷಣ ಅದು. ಮತ್ತು ಹೊಸದನ್ನು ಪ್ರಯತ್ನಿಸುವುದಕ್ಕಿಂತ ಒಂದೇ ರೀತಿ ಇರುವುದು ಹೆಚ್ಚು ಅಪಾಯಕಾರಿ ಎಂದು ನೀವು ನಿರ್ಧರಿಸುತ್ತೀರಿ. ಮಾನವ ಮನಸ್ಸು ಸಹಜವಾಗಿ ಲಾಭಕ್ಕಿಂತ ನಷ್ಟಕ್ಕೆ ಹೆಚ್ಚು ಹೆದರುತ್ತದೆ. ಅದಕ್ಕಾಗಿಯೇ ಹೆಚ್ಚಿನ ಜನರು ಹಿಂಜರಿಯುತ್ತಾರೆ. ಅವರು ಪ್ರತಿಯೊಂದು ಪೈಸೆಯನ್ನು ಉಳಿಸುತ್ತಾರೆ, ಆದರೆ ಅದನ್ನು ಹೇಗೆ ಬೆಳೆಸಬೇಕೆಂದು ಎಂದಿಗೂ ಕಲಿಯುವುದಿಲ್ಲ. ಅವರು ವ್ಯವಹಾರವನ್ನು ಪ್ರಾರಂಭಿಸುವ ಕನಸು ಕಾಣುತ್ತಾರೆ, ಆದರೆ ಮೊದಲ ಹೆಜ್ಜೆ ಇಡುವುದಿಲ್ಲ. ಅವರು ಹೂಡಿಕೆಯ ಬಗ್ಗೆ ಯೋಚಿಸುತ್ತಾರೆ, ಆದರೆ ತಾವೇ ಅದನ್ನು ಕೈಬಿಡುತ್ತಾರೆ. ಕಾಯುವುದರಿಂದ ಭಯವು ಕಣ್ಮರೆಯಾಗುವುದಿಲ್ಲ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ನೀವು ಕಾರ್ಯನಿರ್ವಹಿಸಿದಾಗ ಮಾತ್ರ ಅದು ಮಸುಕಾಗುತ್ತದೆ. ಭಯವನ್ನು ತಪ್ಪಿಸುವುದರಿಂದ ನೀವು ಧೈರ್ಯಶಾಲಿಯಾಗುವುದಿಲ್ಲ, ಆದರೆ ನೀವು ಅದನ್ನು ನಿಭಾಯಿಸಬಲ್ಲಿರಿ ಎಂದು ನಿಮ್ಮಷ್ಟಕ್ಕೆ ನೀವೇ ಸಾಬೀತುಪಡಿಸುವುದರಿಂದ ಧೈರ್ಯಶಾಲಿಯಾಗುತ್ತೀರಿ. ಮುಂದಿರುವ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಆತ್ಮವಿಶ್ವಾಸದ ಒಂದು ಪದರವನ್ನು ನಿರ್ಮಿಸುತ್ತದೆ ಮತ್ತು ಕಾಲಾನಂತರದಲ್ಲಿ ಆ ಆತ್ಮವಿಶ್ವಾಸವೇ ನಿಮ್ಮ ಅಡಿಪಾಯವಾಗುತ್ತದೆ. ಹಣದ ನಿರ್ಧಾರಗಳಲ್ಲಿ ಧೈರ್ಯವು ಸ್ಪಷ್ಟತೆಯಿಂದ ಪ್ರಾರಂಭವಾಗುತ್ತದೆ. ನಿಮಗೆ ಏನು ಬೇಕು ಮತ್ತು ಅದು ಏಕೆ ಮುಖ್ಯ ಎಂದು ನಿಮಗೆ ತಿಳಿದಿರಬೇಕು. ಉದ್ದೇಶವಿಲ್ಲದೆ ಅಪಾಯವು ಅಪಾಯಕಾರಿ ಎಂದು ಅನಿಸುತ್ತದೆ. ಉದ್ದೇಶದೊಂದಿಗೆ ಅಪಾಯವು ದಿಕ್ಕಾಗುತ್ತದೆ. ನೀವು ಯಾವ ರೀತಿಯ ಜೀವನವನ್ನು ಸೃಷ್ಟಿಸಲು ಬಯಸುತ್ತೀರಿ ಮತ್ತು ಅದನ್ನು ಸಾಧಿಸಲು ಏನು ಬೇಕಾಗುತ್ತದೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಂತರ ಸತ್ಯವನ್ನು ಎದುರಿಸಿ. ಅದು ನಿಮ್ಮನ್ನು ಅಸಹಜಗೊಳಿಸುವ ಆಯ್ಕೆಗಳನ್ನು ಬಯಸುತ್ತದೆ. ನೀವು ಎಲ್ಲರನ್ನೂ ಮೆಚ್ಚಿಸುವ ಅಗತ್ಯವನ್ನು ಬಿಡಬೇಕಾಗುತ್ತದೆ. ನೀವು ಪರಿಚಿತವಾದದ್ದಕ್ಕೆ ಬೇಡ ಎಂದು ಹೇಳಬೇಕಾಗುತ್ತದೆ. ನೀವು ತಪ್ಪುಗಳನ್ನು ಮಾಡಬಹುದು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ, ಆದರೆ ತಪ್ಪುಗಳು ಬುದ್ಧಿವಂತಿಕೆಗೆ ಶುಲ್ಕಗಳಾಗಿವೆ. ಆರಾಮವು ಎಂದಿಗೂ ಕಲಿಸಲಾಗದ ವಿಷಯಗಳನ್ನು ಅವು ನಿಮಗೆ ಕಲಿಸುತ್ತವೆ. ಪ್ರತಿಯೊಂದು ಧೈರ್ಯಶಾಲಿ ಹೆಜ್ಜೆಯು ಮಾಹಿತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಹಣ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯಿರಿ. ಅದು ಎಲ್ಲಿ ಹೋಗುತ್ತದೆ, ಹೇಗೆ ಬೆಳೆಯುತ್ತದೆ ಮತ್ತು ಯಾವುದು ಅದನ್ನು ಕುಗ್ಗಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ನಿಮಗೆ ಹೆಚ್ಚು ತಿಳಿದಷ್ಟು ನೀವು ಕಡಿಮೆ ಭಯಪಡುತ್ತೀರಿ. ಜ್ಞಾನವು ಅಪಾಯವನ್ನು ತೆಗೆದುಹಾಕುವುದಿಲ್ಲ, ಆದರೆ ಅದು ನಿಮಗೆ ನಿಯಂತ್ರಣವನ್ನು ನೀಡುತ್ತದೆ. ಇದು ಹೆಚ್ಚು ಚುರುಕಾದ ಅಪಾಯಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಓದಿ, ಅಧ್ಯಯನ ಮಾಡಿ, ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿದ ಜನರೊಂದಿಗೆ ಮಾತನಾಡಿ. ಅನುಮೋದನೆಗಾಗಿ ಅಲ್ಲ, ತಿಳುವಳಿಕೆಗಾಗಿ ಪ್ರಶ್ನೆಗಳನ್ನು ಕೇಳಿ. ಹೆಚ್ಚಿನ ಜನರು ಹಣದ ಬಗ್ಗೆ ಕಲಿಯುವುದನ್ನು ತಪ್ಪಿಸುತ್ತಾರೆ ಏಕೆಂದರೆ ಅದು ಸಂಕೀರ್ಣವೆಂದು ಅನಿಸುತ್ತದೆ. ಆದರೆ ಅದು ಒಂದು ಭ್ರಮೆ. ಹಣ ಸರಳವಾಗಿದೆ. ಇದು ಮೌಲ್ಯ, ಶಿಸ್ತು ಮತ್ತು ಧೈರ್ಯಕ್ಕೆ ಪ್ರತಿಫಲ ನೀಡುತ್ತದೆ. ನೀವು ಕೇವಲ ಸಿದ್ಧಾಂತದಿಂದ ಆತ್ಮವಿಶ್ವಾಸವನ್ನು ಪಡೆಯಲು ಸಾಧ್ಯವಿಲ್ಲ. ನೀವು ಅದನ್ನು ಮಾಡುವ ಮೂಲಕ ಪಡೆಯುತ್ತೀರಿ. ಮೊದಲು ಸಣ್ಣ ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಿ. ನಿಮ್ಮಲ್ಲಿ ನೀವೇ ಹೂಡಿಕೆ ಮಾಡಿ. ಬಹುಶಃ ಒಂದು ಕೌಶಲ್ಯ, ಒಂದು ಕೋರ್ಸ್ ಅಥವಾ ಒಂದು ಸಣ್ಣ ಅಡ್ಡ ಯೋಜನೆ.
ಅದು ನಿಮ್ಮ ಆಲೋಚನೆಯನ್ನು ಹೇಗೆ ಬೆಳೆಸುತ್ತದೆ ಎಂಬುದನ್ನು ನೋಡಿ ನಂತರ ವಿಸ್ತರಿಸಿ. ಒಂದು ನಡೆಯ ಮೇಲೆ ಎಲ್ಲವನ್ನೂ ಪಣಕ್ಕಿಡುವುದು ನಿಮ್ಮ ಗುರಿಯಲ್ಲ. ಧೈರ್ಯದ ಮಾದರಿಯನ್ನು ಅಭಿವೃದ್ಧಿಪಡಿಸುವುದು ಮುಖ್ಯ. ಪ್ರತಿಯೊಂದು ಧೈರ್ಯಶಾಲಿ ಹೆಜ್ಜೆಯೂ ಮುಂದಿನದನ್ನು ಸುಲಭಗೊಳಿಸುತ್ತದೆ. ನೀವು ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ನಂಬಲು ಪ್ರಾರಂಭಿಸುತ್ತೀರಿ. ನೀವು ಭಾವಿಸಿದ್ದಕ್ಕಿಂತ ಹೆಚ್ಚಿನದನ್ನು ನಿಭಾಯಿಸಬಲ್ಲಿರಿ ಎಂದು ನೀವು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಹೀಗೆ ಧೈರ್ಯವು ನಿಮ್ಮ ಗುರುತಿನ ಭಾಗವಾಗುತ್ತದೆ. ನಿರ್ಣಯದ ಭಯವು ಜನರನ್ನು ಕಾರ್ಯನಿರ್ವಹಿಸದಂತೆ ತಡೆಯುತ್ತದೆ. ಅವರು ವಿಫಲವಾದರೆ ಇತರರು ಏನು ಯೋಚಿಸುತ್ತಾರೆಂದು ಚಿಂತಿಸುತ್ತಾರೆ. ಆದರೆ ಸತ್ಯ ಏನೆಂದರೆ, ಅದೇ ಜನರು ನಿಮ್ಮ ಬಿಲ್ಗಳನ್ನು ಪಾವತಿಸುವುದಿಲ್ಲ ಅಥವಾ ನಿಮ್ಮ ಕನಸುಗಳನ್ನು ನಿರ್ಮಿಸುವುದಿಲ್ಲ. ಅವರು ಸ್ವಲ್ಪ ಸಮಯದವರೆಗೆ ಮಾತನಾಡಬಹುದು, ನಂತರ ತಮ್ಮದೇ ಜೀವನದೊಂದಿಗೆ ಮುಂದುವರಿಯುತ್ತಾರೆ. ನಿಜವಾಗಿಯೂ ಮುಖ್ಯವಾದ ಏಕೈಕ ಅಭಿಪ್ರಾಯವೆಂದರೆ ನಿಮ್ಮ ಬಗ್ಗೆ ನೀವು ಹೊಂದಿರುವ ಅಭಿಪ್ರಾಯ. ಮತ್ತು ನೀವು ಆರಾಮಕ್ಕಿಂತ ಧೈರ್ಯವನ್ನು ಆಯ್ಕೆ ಮಾಡಿದ ಪ್ರತಿ ಬಾರಿಯೂ ಆ ಅಭಿಪ್ರಾಯವು ಬಲಗೊಳ್ಳುತ್ತದೆ. ನೀವು ಪ್ರಾರಂಭದಲ್ಲಿ ಅನುಮಾನಿಸಿದರೂ ಸಹ ಪ್ರಯತ್ನಿಸುವ ಧೈರ್ಯಕ್ಕಾಗಿ ಜನರು ಅಂತಿಮವಾಗಿ ನಿಮ್ಮನ್ನು ಗೌರವಿಸುತ್ತಾರೆ. ಧೈರ್ಯವು ಭಾವನಾತ್ಮಕ ನಿರ್ವಹಣೆಯ ಬಗ್ಗೆಯೂ ಇದೆ. ಆರ್ಥಿಕ ಅಪಾಯವು ಅನಿಶ್ಚಿತತೆಯನ್ನು ಪ್ರಚೋದಿಸುತ್ತದೆ ಮತ್ತು ಅನಿಶ್ಚಿತತೆಯು ಆತಂಕವನ್ನು ಪ್ರಚೋದಿಸುತ್ತದೆ. ಅದು ಸಹಜ. ಭಾವನೆಗಳು ಹೆಚ್ಚಾದಾಗ ಸ್ಥಿರವಾಗಿರುವುದು ಮುಖ್ಯ. ಭಯಭೀತಿ ಅಥವಾ ಹತಾಶೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಿಂದೆ ಸರಿಯಿರಿ, ಉಸಿರಾಡಿ ಮತ್ತು ಸತ್ಯಗಳನ್ನು ನೋಡಿ. ಭಯವನ್ನು ತರ್ಕದಿಂದ ಬೇರ್ಪಡಿಸಿ. ಇಲ್ಲಿ ನಿಜವಾಗಿ ಏನು ಅಪಾಯದಲ್ಲಿದೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಆಗಾಗ್ಗೆ ನಷ್ಟದ ಭಯವು ನಿಜವಾಗಿರುವುದಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ. ಹೆಚ್ಚಿನ ಸಮಯ ವಿಷಯಗಳು ತಪ್ಪಾದರೂ ಸಹ ನೀವು ಬದುಕುಳಿಯುತ್ತೀರಿ ಮತ್ತು ಕಲಿಯುತ್ತೀರಿ. ಅದೇ ಸತ್ಯ. ಪ್ರಯತ್ನಿಸುವ ಅಪಾಯವು ವಿಫಲಗೊಳ್ಳುವ ಅಪಾಯದಷ್ಟು ವಿರಳವಾಗಿ ಅಪಾಯಕಾರಿಯಾಗಿದೆ ಎಂಬುದನ್ನು ಹೆಚ್ಚಿನ ಜನರು ಮರೆಯುತ್ತಾರೆ. ಧೈರ್ಯವು ದೃಷ್ಟಿಕೋನದ ಮೂಲಕವೂ ನಿರ್ಮಿಸಲ್ಪಡುತ್ತದೆ. ನಿಮ್ಮ ಜೀವನವನ್ನು ಹಿಂದಿರುಗಿ ನೋಡಿ. ನೀವು ಈ ಹಿಂದೆ ಸವಾಲುಗಳನ್ನು ಎದುರಿಸಿದ್ದೀರಿ. ಅಲ್ಲಿ ನೀವು ನಿನ್ನೆ ಇದ್ದ ವ್ಯಕ್ತಿಯಾಗಿರುವುದನ್ನು ನಿಲ್ಲಿಸುತ್ತೀರಿ. ಧೈರ್ಯವು ನಿಮ್ಮ ಒಳಗಿನವರನ್ನು ಬದಲಾಯಿಸುತ್ತದೆ. ಮತ್ತು ಆ ಆಂತರಿಕ ಬದಲಾವಣೆಯು ಅಂತಿಮವಾಗಿ ಹೊರಗೆ ಯಶಸ್ಸಿನಂತೆ ಕಾಣುತ್ತದೆ. ನೀವು ಧೈರ್ಯಶಾಲಿ ಆರ್ಥಿಕ ಅಪಾಯಗಳನ್ನು ತೆಗೆದುಕೊಂಡಾಗ ನೀವು ನಿಮ್ಮಷ್ಟಕ್ಕೆ ನೀವೇ ಒಂದು ಸಂದೇಶವನ್ನು ಕಳುಹಿಸುತ್ತೀರಿ, ನಾನು ನನ್ನನ್ನು ನಂಬುತ್ತೇನೆ ಎಂದು. ಅದು ಶಕ್ತಿಯುತ. ಹೆಚ್ಚಿನ ಜನರು ಯಾರಾದರೂ ತಮಗೆ ಅನುಮತಿ ನೀಡಲು ತಮ್ಮ ಇಡೀ ಜೀವನವನ್ನು ಕಾಯುತ್ತಾರೆ. ಸತ್ಯ ಏನೆಂದರೆ, ನಿಮಗೆ ಅನುಮತಿ ಅಗತ್ಯವಿಲ್ಲ. ಕಲಿಯಲು, ಹೊಂದಿಕೊಳ್ಳಲು ಮತ್ತು ಮತ್ತೆ ಏಳುವ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಮಾತ್ರ ಬೇಕು. ಅಂತಹ ನಂಬಿಕೆ ರಾತ್ರೋರಾತ್ರಿ ಕಾಣಿಸುವುದಿಲ್ಲ. ಅದು ಕ್ರಿಯೆ, ಪ್ರತಿಫಲನ ಮತ್ತು ಸ್ಥಿರತೆಯ ಮೂಲಕ ನಿರ್ಮಿಸಲ್ಪಡುತ್ತದೆ. ನಾನು ಬಿದ್ದರೂ ನಾನು ಹೆಚ್ಚು ಬಲಶಾಲಿಯಾಗಿ ಏಳುತ್ತೇನೆ ಎಂದು ಹೇಳುವ ಮೂಲಕ ಅದು ನಿರ್ಮಿಸಲ್ಪಡುತ್ತದೆ. ಧೈರ್ಯಶಾಲಿ ಹೆಜ್ಜೆ ದೊಡ್ಡದಾಗಿರಬೇಕಾಗಿಲ್ಲ. ಕಷ್ಟವೆಂದು ಅನಿಸಿದಾಗ ನಿಮ್ಮ ಆದಾಯದ ಒಂದು ನಿರ್ದಿಷ್ಟ ಶೇಕಡಾವಾರು ಹಣವನ್ನು ಉಳಿಸುವುದು ಆಗಿರಬಹುದು. ಕೆಲಸದ ನಂತರ ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸುವುದು ಆಗಿರಬಹುದು. ಮಸುಕಾಗುವ ಬದಲು ಬೆಳೆಯುವ ಯಾವುದಾದರೂ ವಿಷಯದಲ್ಲಿ ಹಣವನ್ನು ಹಾಕುವುದು ಆಗಿರಬಹುದು. ಸಹಾಯ ಅಥವಾ ಮಾರ್ಗದರ್ಶನ ಕೇಳುವುದು ಆಗಿರಬಹುದು. ಆರ್ಥಿಕ ಧೈರ್ಯದ ಪ್ರತಿಯೊಂದು ಕ್ರಿಯೆಯೂ ಕಾಲಾನಂತರದಲ್ಲಿ ಬೆಳೆಯುತ್ತದೆ. ಅದು ನಿಮ್ಮ ಗುರುತನ್ನು ಮರುರೂಪಿಸುವ ಮಾದರಿಯಾಗುತ್ತದೆ. ಶೀಘ್ರದಲ್ಲೇ ನೀವು ಅಪಾಯಕ್ಕೆ ಹೆದರುವ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸಿ ವಿಷಯಗಳನ್ನು ಮಾಡುವ ವ್ಯಕ್ತಿಯಾಗಿ ನಿಮ್ಮನ್ನು ನೋಡಲು ಪ್ರಾರಂಭಿಸುತ್ತೀರಿ. ಧೈರ್ಯವು ಹಣದ ಬಗ್ಗೆ ಗೌರವವನ್ನು ಸಹ ಸೃಷ್ಟಿಸುತ್ತದೆ. ನೀವು ಅದನ್ನು ಬೆನ್ನಟ್ಟುವ ವಿಷಯವಾಗಿ ನೋಡುವುದನ್ನು ನಿಲ್ಲಿಸಿ ಮತ್ತು ಅದನ್ನು ಬೆಳೆಸುವ ವಿಷಯವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ಹಣವು ಆತ್ಮವಿಶ್ವಾಸಕ್ಕೆ ಪ್ರತಿಕ್ರಿಯಿಸುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ನೀವು ಅದನ್ನು ಭಯದಿಂದ ನಡೆಸಿಕೊಂಡಾಗ ಅದು ನಿಮ್ಮಿಂದ ಓಡಿಹೋಗುತ್ತದೆ. ನೀವು ಅದನ್ನು ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನಡೆಸಿಕೊಂಡಾಗ ಅದು ಮರಳಿ ತನ್ನ ದಾರಿ ಕಂಡುಕೊಳ್ಳುತ್ತದೆ. ಅದೇ ಸಂಪತ್ತಿನ ವಿರೋಧಾಭಾಸ. ಅದು ಜವಾಬ್ದಾರಿ ತೆಗೆದುಕೊಳ್ಳುವವರ ಕಡೆಗೆ ಹರಿಯುತ್ತದೆ. ನೀವು ಹಿಂಜರಿಕೆಯ ಬದಲು ಧೈರ್ಯಶಾಲಿ ಕ್ರಿಯೆಯನ್ನು ಆರಿಸಲು ಪ್ರಾರಂಭಿಸಿದ ಕ್ಷಣ ಎಲ್ಲವೂ ಬದಲಾಗುತ್ತದೆ. ಇತರರು ನಿರ್ಲಕ್ಷಿಸುವ ಅವಕಾಶಗಳನ್ನು ನೀವು ಗಮನಿಸಲು ಪ್ರಾರಂಭಿಸುತ್ತೀರಿ. ಇತರರು ಸಮಸ್ಯೆಗಳನ್ನು ಕೇಳುವಲ್ಲಿ ನೀವು ಆಲೋಚನೆಗಳನ್ನು ಕೇಳಲು ಪ್ರಾರಂಭಿಸುತ್ತೀರಿ. ನೀವು ಆತಂಕದ ಬದಲಿಗೆ ಶಕ್ತಿಯಿಂದ ಬದುಕಲು ಪ್ರಾರಂಭಿಸುತ್ತೀರಿ. ನೀವು ಆತಂಕದ ಬದಲಿಗೆ ಶಕ್ತಿಯಿಂದ ಬದುಕಲು ಪ್ರಾರಂಭಿಸುತ್ತೀರಿ. ನೀವು ಅಜ್ಞಾತವನ್ನು ನಿಭಾಯಿಸಬಲ್ಲಿರಿ ಎಂದು ನಿಮ್ಮಷ್ಟಕ್ಕೆ ನೀವೇ ಸಾಬೀತುಪಡಿಸಿದ ಕಾರಣ ನಿಮ್ಮ ಭವಿಷ್ಯವು ವಿಸ್ತರಿಸುತ್ತದೆ. ಮತ್ತು ನೀವು ಹೆಚ್ಚು ಕಾರ್ಯನಿರ್ವಹಿಸಿದಷ್ಟು ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ. ಹಣಕಾಸಿನಲ್ಲಿ ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ, ಅದು ಭಯವನ್ನು ಎದುರಿಸಲು ಮತ್ತು ಹೇಗಾದರೂ ಕಾರ್ಯನಿರ್ವಹಿಸಲು ಸಾಕಷ್ಟು ಧೈರ್ಯಶಾಲಿಯಾಗಿರುವುದು.
ಬೆಳವಣಿಗೆಯು ಅಸ್ವಸ್ಥತೆಗೆ ಯೋಗ್ಯವಾಗಿದೆ ಎಂದು ನಂಬುವುದು. ಆಡ್ಸ್ ಅನಿಶ್ಚಿತವಾಗಿದ್ದಾಗಲೂ ನಿಮ್ಮ ಮೇಲೆ ಬಾಜಿ ಕಟ್ಟುವುದು. ಏಕೆಂದರೆ ಸತ್ಯ ಏನೆಂದರೆ, ಚಲಿಸುವವರಿಗೆ ಮಾತ್ರ ಜಗತ್ತು ಪ್ರತಿಫಲ ನೀಡುತ್ತದೆ. ನೀವು ಹೆಚ್ಚು ಕಾಯುತ್ತೀರಿ, ಹೆಚ್ಚು ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಆದರೆ ನೀವು ಉದ್ದೇಶ ಮತ್ತು ಧೈರ್ಯದಿಂದ ಚಲಿಸಿದ ಕ್ಷಣ ಬ್ರಹ್ಮಾಂಡವು ಸಹಕರಿಸಲು ಪ್ರಾರಂಭಿಸುತ್ತದೆ. ಬಾಗಿಲುಗಳು ತೆರೆಯುತ್ತವೆ. ಆಲೋಚನೆಗಳು ಕಾಣಿಸಿಕೊಳ್ಳುತ್ತವೆ. ಸಂಪರ್ಕಗಳು ರೂಪುಗೊಳ್ಳುತ್ತವೆ. ಆದ್ದರಿಂದ ಆ ಹೆಜ್ಜೆಯನ್ನು ತೆಗೆದುಕೊಳ್ಳಿ. ಅದು ಪರಿಪೂರ್ಣವಾಗಿರಬೇಕಾಗಿಲ್ಲ, ಅದು ಕೇವಲ ನಿಮ್ಮದಾಗಿರಬೇಕು. ಕಷ್ಟವಾದಾಗ ಉಳಿಸಿ. ನೀವು ಅನಿಶ್ಚಿತರಾಗಿದ್ದಾಗ ಹೂಡಿಕೆ ಮಾಡಿ. ನೀವು ಕಳೆದುಹೋದಾಗ ಕಲಿಯಿರಿ. ಧೈರ್ಯದ ಪ್ರತಿಯೊಂದು ಕ್ರಿಯೆಯೂ ಒಂದು ಬೀಜವನ್ನು ನೆಡುತ್ತದೆ. ಕಾಲಾನಂತರದಲ್ಲಿ ಆ ಬೀಜಗಳು ಆಯ್ಕೆಗಳು, ಸ್ವಾತಂತ್ರ್ಯ ಮತ್ತು ಮನಸ್ಸಿನ ಶಾಂತಿಯಾಗಿ ಬೆಳೆಯುತ್ತವೆ. ಹೀಗೆ ಸಂಪತ್ತು ನಿರ್ಮಿಸಲ್ಪಡುತ್ತದೆ. ಆಕಸ್ಮಿಕವಾಗಿ ಅಲ್ಲ, ಆದರೆ ಧೈರ್ಯದಿಂದ. ನಿರ್ಧರಿಸುವ ಧೈರ್ಯ, ಕಾರ್ಯನಿರ್ವಹಿಸುವ ಧೈರ್ಯ, ನೀವು ಹೆಚ್ಚು ಸಾಮರ್ಥ್ಯ ಹೊಂದಿದ್ದೀರಿ ಎಂದು ನಂಬುವ ಧೈರ್ಯ, ಅದು ಯಶಸ್ಸಿನ ಬಗ್ಗೆ ಕೇವಲ ಯೋಚಿಸದ, ಅದನ್ನು ಸೃಷ್ಟಿಸುವ ವ್ಯಕ್ತಿಯ ಮನಸ್ಥಿತಿ. ಅಧ್ಯಾಯ 03 ಶಾಶ್ವತ ಸಂಪತ್ತನ್ನು ಸೃಷ್ಟಿಸುವ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಿ. ಶಾಶ್ವತ ಸಂಪತ್ತು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕಾಣಿಸಿಕೊಳ್ಳುವ ಬಹಳ ಹಿಂದೆಯೇ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಇದು ನೀವು ಮೌಲ್ಯ, ಪ್ರಯತ್ನ, ಸಮಯ ಮತ್ತು ಜವಾಬ್ದಾರಿಯ ಬಗ್ಗೆ ಹೇಗೆ ಯೋಚಿಸುತ್ತೀರಿ ಎಂಬುದರಿಂದ ಪ್ರಾರಂಭವಾಗುತ್ತದೆ. ಶಾಶ್ವತವಾದ ಸಂಪತ್ತನ್ನು ನಿರ್ಮಿಸುವ ಜನರು ಇತರರಂತೆ ಯೋಚಿಸುವುದಿಲ್ಲ. ಅವರು ತ್ವರಿತ ಗೆಲುವುಗಳನ್ನು ಬೆನ್ನಟ್ಟುವುದಿಲ್ಲ. ಅವರು ಪ್ರಚೋದನೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಸಂಪತ್ತು ಎಂದರೆ ಒಮ್ಮೆ ಹಣ ಗಳಿಸುವುದು ಅಲ್ಲ ಎಂದು ಅವರಿಗೆ ತಿಳಿದಿದೆ. ಇದು ವರ್ಷದಿಂದ ವರ್ಷಕ್ಕೆ ಅದನ್ನು ಬೆಳೆಯುವಂತೆ ಮಾಡುವ ಮನಸ್ಥಿತಿಯನ್ನು ಸೃಷ್ಟಿಸುವುದರ ಬಗ್ಗೆ. ಸರಿಯಾದ ಮನಸ್ಥಿತಿಯು ಪ್ರಯತ್ನವನ್ನು ಪ್ರಗತಿಯಾಗಿ ಮತ್ತು ಪ್ರಗತಿಯನ್ನು ಸಮೃದ್ಧಿಯಾಗಿ ಪರಿವರ್ತಿಸುತ್ತದೆ. ಸಂಪತ್ತಿನ ಮನಸ್ಥಿತಿಯ ಮೊದಲ ಸತ್ಯವೆಂದರೆ ಅದು ಬಳಕೆಯಲ್ಲ, ಸೃಷ್ಟಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಹೆಚ್ಚಿನ ಜನರು ಹಣವನ್ನು ಖರ್ಚು ಮಾಡಲು ಮಾಡಲಾಗಿದೆ ಎಂದು ಭಾವಿಸುತ್ತಾರೆ. ಅವರು ಅದನ್ನು ಪಡೆಯುತ್ತಾರೆ ಮತ್ತು ಅದು ಹೋಗುತ್ತದೆ. ಆದರೆ ಶಾಶ್ವತ ಸಂಪತ್ತನ್ನು ನಿರ್ಮಿಸುವವರು ಹಣವನ್ನು ಬೀಜವೆಂದು ನೋಡುತ್ತಾರೆ. ಹೆಚ್ಚು ಸೃಷ್ಟಿಸಲು ನಾನು ಇದನ್ನು ಹೇಗೆ ಬಳಸಬಹುದು ಎಂದು ಅವರು ಕೇಳುತ್ತಾರೆ. ಇದರರ್ಥ ಭಯದಲ್ಲಿ ಬದುಕುವುದು ಅಥವಾ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದು ಎಂದಲ್ಲ, ಇದರರ್ಥ ಉದ್ದೇಶಪೂರ್ವಕವಾಗಿರುವುದು. ಇದರರ್ಥ ಹಣವನ್ನು ಸುಮ್ಮನೆ ಇಡುವುದರ ಬದಲು ಅದನ್ನು ಕೆಲಸ ಮಾಡಲು ಬಿಡುವುದು. ಅದರ ಹಿಂದಿನ ಆಯ್ಕೆಗಳನ್ನು ಅವಲಂಬಿಸಿ ಪ್ರತಿಯೊಂದು ಡಾಲರ್ ಕೂಡ ಕಣ್ಮರೆಯಾಗಬಹುದು ಅಥವಾ ಗುಣಿಸಬಹುದು ಎಂದು ಅವರಿಗೆ ತಿಳಿದಿದೆ. ಶಾಶ್ವತ ಸಂಪತ್ತು ತಾಳ್ಮೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಸರಾಸರಿ ವ್ಯಕ್ತಿ ಈಗಲೇ ಫಲಿತಾಂಶಗಳನ್ನು ಬಯಸುತ್ತಾರೆ. ಅವರು ಟ್ರೆಂಡ್ಗಳನ್ನು ಬೆನ್ನಟ್ಟುತ್ತಾರೆ, ಇತ್ತೀಚಿನ ಯೋಜನೆಗಳ ಮೇಲೆ ಹಾರುತ್ತಾರೆ ಮತ್ತು ಹೆಚ್ಚು ಸಮಯ ತೆಗೆದುಕೊಂಡಾಗ ಬಿಟ್ಟುಬಿಡುತ್ತಾರೆ. ಶ್ರೀಮಂತ ಚಿಂತಕರು ಸಮಯವನ್ನು ಶತ್ರುವಲ್ಲ, ಪಾಲುದಾರ ಎಂದು ಒಪ್ಪಿಕೊಳ್ಳುತ್ತಾರೆ. ಸ್ಥಿರತೆಯು ವೇಗವನ್ನು ಮೀರಿಸುತ್ತದೆ ಎಂದು ಅವರಿಗೆ ತಿಳಿದಿದೆ. ಪ್ರತಿಯೊಂದು ನಿರ್ಧಾರವನ್ನು ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತೆಗೆದುಕೊಳ್ಳಲಾಗುತ್ತದೆ. ಅವರು ದೀರ್ಘಾವಧಿಯ ಲಾಭಕ್ಕಾಗಿ ಅಲ್ಪಾವಧಿಯ ಸಂತೋಷವನ್ನು ತ್ಯಾಗ ಮಾಡಲು ಸಿದ್ಧರಿದ್ದಾರೆ. ಅವರು ಇದು ಇಂದು ನನಗೆ ಏನು ತರುತ್ತದೆ ಎಂದು ಕೇಳುವುದಿಲ್ಲ. ಅವರು ಇದು ವರ್ಷಗಳಲ್ಲಿ ನನಗೆ ಏನು ನಿರ್ಮಿಸುತ್ತದೆ ಎಂದು ಕೇಳುತ್ತಾರೆ. ಆ ಒಂದು ಬದಲಾವಣೆಯೇ ಎಲ್ಲವನ್ನೂ ಬದಲಾಯಿಸುತ್ತದೆ. ಶ್ರೀಮಂತ ಮನಸ್ಥಿತಿಯ ಮತ್ತೊಂದು ಲಕ್ಷಣವೆಂದರೆ ಭಾವನಾತ್ಮಕ ನಿಯಂತ್ರಣ. ಅವು ಭದ್ರತೆಯ ಪರೀಕ್ಷೆಗಳು. ವೈಫಲ್ಯವನ್ನು ನೀವು ಎಷ್ಟು ಬೇಗನೆ ಸರಿಯಾಗಿ ಅರ್ಥೈಸಲು ಕಲಿಯುತ್ತೀರೋ ಅಷ್ಟೇ ಬೇಗನೆ ನೀವು ಪಾಂಡಿತ್ಯದ ಕಡೆಗೆ ಚಲಿಸುತ್ತೀರಿ. ಅದು ಸಂಪತ್ತನ್ನು ಸಮರ್ಥನೀಯವಾಗಿರಿಸುತ್ತದೆ. ಶ್ರೀಮಂತ ಚಿಂತಕರು ಪ್ರಭಾವವನ್ನು ಲೆವರೇಜ್ ಸಹ ಅರ್ಥಮಾಡಿಕೊಳ್ಳುತ್ತಾರೆ. ಸಮಯ, ಜ್ಞಾನ ಮತ್ತು ಸಂಬಂಧಗಳು ಚೆನ್ನಾಗಿ ಬಳಸಿದಾಗ ಗುಣಿಸುವ ಆಸ್ತಿಗಳು ಎಂದು ಅವರು ಅರಿತುಕೊಳ್ಳುತ್ತಾರೆ. ಅವರು ಪ್ರಯತ್ನವನ್ನು ಗುಣಿಸುವ ಮಾರ್ಗಗಳನ್ನು ಹುಡುಕುತ್ತಾರೆ. ಎಲ್ಲವನ್ನೂ ತಾವೇ ಮಾಡುವುದರ ಬದಲು ಅವರು ವ್ಯವಸ್ಥೆಗಳನ್ನು ನಿರ್ಮಿಸುತ್ತಾರೆ, ಕಾರ್ಯಗಳನ್ನು ನಿಯೋಜಿಸುತ್ತಾರೆ ಮತ್ತು ಮೌಲ್ಯವನ್ನು ಹೆಚ್ಚಿಸುವ ಜನರೊಂದಿಗೆ ಸಹಕರಿಸುತ್ತಾರೆ. ಎಲ್ಲವನ್ನೂ ತಾವೇ ಮಾಡಬಲ್ಲೆ ಎಂದು ಸಾಬೀತುಪಡಿಸಲು ಅವರು ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ. ಅವರು ಸೂಜಿಯನ್ನು ಹೆಚ್ಚು ಚಲಿಸುವ ವಿಷಯಗಳನ್ನು ಮಾಡುವತ್ತ ಗಮನಹರಿಸುತ್ತಾರೆ. ಈ ಮನಸ್ಥಿತಿಯು ಬಳಲಿಕೆಯ ಬದಲಿಗೆ ವಿಸ್ತರಣೆಯನ್ನು ಸೃಷ್ಟಿಸುತ್ತದೆ. ಶಾಶ್ವತ ಸಂಪತ್ತನ್ನು ನಿರ್ಮಿಸುವ ಮನಸ್ಥಿತಿಯು ಶಿಸ್ತನ್ನು ಸಹ ಗೌರವಿಸುತ್ತದೆ. ಸಂಪತ್ತು ವಿರಳವಾಗಿ ಒಂದೇ ಅದೃಷ್ಟದ ಕ್ಷಣದ ಮೂಲಕ ನಿರ್ಮಿಸಲ್ಪಡುತ್ತದೆ. ಇದು ಕಾಲಾನಂತರದಲ್ಲಿ ಪುನರಾವರ್ತಿಸುವ ಸಣ್ಣ, ಚುರುಕಾದ ಕ್ರಿಯೆಗಳ ಫಲಿತಾಂಶ. ಶ್ರೀಮಂತರು ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ಅವರು ಅವುಗಳನ್ನು ತತ್ವಗಳ ಆಧಾರದ ಮೇಲೆ ತೆಗೆದುಕೊಳ್ಳುತ್ತಾರೆ. ಅವರು ಹಣಕ್ಕಾಗಿ ನಿಯಮಗಳನ್ನು ಹೊಂದಿದ್ದಾರೆ, ಅದನ್ನು ಹೇಗೆ ಗಳಿಸುವುದು, ಹೇಗೆ ಬಳಸುವುದು, ಹೇಗೆ ಬೆಳೆಸುವುದು. ಸ್ಥಿರತೆಯು ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ ಮತ್ತು ಆತ್ಮವಿಶ್ವಾಸವು ಗೊಂದಲವನ್ನು ದೂರವಿಡುತ್ತದೆ ಎಂದು ಅವರಿಗೆ ತಿಳಿದಿದೆ. ಇತರರು ಪ್ರಚೋದನೆಯ ಮೇಲೆ ಕಾರ್ಯನಿರ್ವಹಿಸಿದಾಗ ಅವರು ತಮ್ಮ ಯೋಜನೆಯನ್ನು ಅನುಸರಿಸುತ್ತಾರೆ.
ಮತ್ತೊಂದು ಸತ್ಯವಿದೆ. ಶ್ರೀಮಂತ ಮನಸ್ಥಿತಿಯು ಸಮೃದ್ಧಿಯು ಸೇವೆಯಿಂದ ಬರುತ್ತದೆ ಎಂದು ನಂಬುತ್ತದೆ. ನೀವು ಹೆಚ್ಚು ಮೌಲ್ಯವನ್ನು ನೀಡುತ್ತೀರಿ, ಹೆಚ್ಚು ಮೌಲ್ಯವನ್ನು ನೀವು ಆಕರ್ಷಿಸುತ್ತೀರಿ. ಸಂಪತ್ತನ್ನು ತೆಗೆದುಕೊಳ್ಳಲಾಗುವುದಿಲ್ಲ, ಅದನ್ನು ವಿನಿಮಯ ಮಾಡಲಾಗುತ್ತದೆ. ನೀವು ಜನರಿಗೆ ಸಮಸ್ಯೆಗಳನ್ನು ಪರಿಹರಿಸಿದಾಗ ಜಗತ್ತು ನಿಮಗೆ ಪ್ರತಿಫಲ ನೀಡುತ್ತದೆ. ಪರಿಹಾರಗಳನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸುವವರು ಎಂದಿಗೂ ಹಣವನ್ನು ಬೆನ್ನಟ್ಟಬೇಕಾಗಿಲ್ಲ, ಹಣವು ಅವರನ್ನು ಕಂಡುಕೊಳ್ಳುತ್ತದೆ. ಅದಕ್ಕಾಗಿಯೇ ಶ್ರೀಮಂತ ಜನರು ಕೇವಲ ಲಾಭವನ್ನು ಬೆನ್ನಟ್ಟುವವರಲ್ಲ, ಆದರೆ ಜೀವನದ ಮೇಲೆ ಪ್ರಭಾವ ಬೀರುವವರಾಗಿರುತ್ತಾರೆ. ಉದ್ದೇಶವು ಹಣಕ್ಕೆ ದಿಕ್ಕನ್ನು ನೀಡುತ್ತದೆ. ಉದ್ದೇಶವಿಲ್ಲದೆ ದೊಡ್ಡ ಸಂಪತ್ತು ಸಹ ಖಾಲಿಯೆಂದು ಅನಿಸುತ್ತದೆ. ಹೆಚ್ಚಿನವರು ಅರಿತುಕೊಂಡಿರುವುದಕ್ಕಿಂತ ಕೃತಜ್ಞತೆಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಶಾಶ್ವತ ಸಂಪತ್ತನ್ನು ಸೃಷ್ಟಿಸುವ ಜನರು ಹೆಚ್ಚು ಶ್ರಮಿಸುತ್ತಿದ್ದರೂ ತಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರುತ್ತಾರೆ. ಕೃತಜ್ಞತೆಯು ಅವರನ್ನು ನೆಲಸಮಗೊಳಿಸುತ್ತದೆ. ಅದು ಅವರನ್ನು ದುರಾಸೆಯಿಂದ ರಕ್ಷಿಸುತ್ತದೆ. ಸಂಪತ್ತು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ, ಇದು ಜೀವನದ ಗುಣಮಟ್ಟದ ಬಗ್ಗೆ ಎಂದು ಅದು ಅವರಿಗೆ ನೆನಪಿಸುತ್ತದೆ. ಇದು ಶಾಂತಿ, ಸ್ವಾತಂತ್ರ್ಯ ಮತ್ತು ಹಿಂದಿರುಗಿಸುವ ಸಾಮರ್ಥ್ಯದ ಬಗ್ಗೆ. ಕೃತಜ್ಞತೆಯು ಯಶಸ್ಸನ್ನು ನೆರವೇರಿಕೆಯಾಗಿ ಪರಿವರ್ತಿಸುತ್ತದೆ. ಮತ್ತು ನೆರವೇರಿಕೆಯು ಯಶಸ್ಸನ್ನು ಗೀಳಾಗಿ ಪರಿವರ್ತಿಸುವುದನ್ನು ತಡೆಯುತ್ತದೆ. ಶ್ರೀಮಂತ ಮನಸ್ಥಿತಿಯು ಪೀಳಿಗೆಯ ಬಗ್ಗೆಯೂ ಯೋಚಿಸುತ್ತದೆ. ಅವರು ಇಂದಿನ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ಅವರು ನಾಳೆಯ ಬಗ್ಗೆ ಯೋಚಿಸುತ್ತಾರೆ. ಅವರು ಹೋದ ನಂತರವೂ ಬೆಳೆಯುವುದನ್ನು ಮುಂದುವರಿಸುವ ಯಾವುದನ್ನಾದರೂ ಹಿಂದೆ ಬಿಡಲು ಬಯಸುತ್ತಾರೆ. ಅವರು ದಿನಗಳ ಬಗ್ಗೆ ಅಲ್ಲ, ದಶಕಗಳ ಬಗ್ಗೆ ಯೋಚಿಸುತ್ತಾರೆ. ಈ ರೀತಿಯ ದೀರ್ಘಾವಧಿಯ ಆಲೋಚನೆಯು ನೀವು ಪ್ರಸ್ತುತದಲ್ಲಿ ಕಾರ್ಯನಿರ್ವಹಿಸುವ ವಿಧಾನವನ್ನು ಬದಲಾಯಿಸುತ್ತದೆ. ನೀವು ತ್ವರಿತ ಗೆಲುವುಗಳನ್ನು ಬೆನ್ನಟ್ಟುವುದು ನಿಲ್ಲಿಸಿ ಮತ್ತು ಪರಂಪರೆಯನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ. ಪ್ರತಿಯೊಂದು ನಿರ್ಧಾರವೂ ಕೇವಲ ಒಂದು ಅಧ್ಯಾಯವಲ್ಲ, ದೊಡ್ಡ ಕಥೆಯ ಭಾಗವಾಗುತ್ತದೆ. ಶಾಶ್ವತ ಸಂಪತ್ತಿನ ಮತ್ತೊಂದು ಅಂಶವೆಂದರೆ ಹೊಂದಿಕೊಳ್ಳುವಿಕೆ. ಜಗತ್ತು ವೇಗವಾಗಿ ಬದಲಾಗುತ್ತದೆ ಮತ್ತು ಬದಲಾವಣೆಯನ್ನು ವಿರೋಧಿಸುವವರು ಹಿಂದೆ ಬೀಳುತ್ತಾರೆ. ಶ್ರೀಮಂತ ಚಿಂತಕರು ಬದಲಾವಣೆಯನ್ನು ಅವಕಾಶವಾಗಿ ಸ್ವೀಕರಿಸುತ್ತಾರೆ. ಹೊಸ ತಂತ್ರಜ್ಞಾನ ಕಾಣಿಸಿಕೊಂಡಾಗ ಅವರು ಕಲಿಯುತ್ತಾರೆ. ಮಾರುಕಟ್ಟೆಗಳು ಬದಲಾದಾಗ ಅವರು ಹೊಂದಿಕೊಳ್ಳುತ್ತಾರೆ. ಒಮ್ಮೆ ಕೆಲಸ ಮಾಡಿದೆ ಎಂಬ ಕಾರಣಕ್ಕೆ ಅವರು ಹಳೆಯ ವಿಧಾನಗಳಿಗೆ ಅಂಟಿಕೊಳ್ಳುವುದಿಲ್ಲ, ನಮ್ಯತೆ ಅವರನ್ನು ಜೀವಂತವಾಗಿರಿಸುತ್ತದೆ ಎಂದು ಅವರಿಗೆ ತಿಳಿದಿದೆ. ಮೊಂಡುತನವು ಇತರರನ್ನು ಒಂದೇ ಕಡೆ ಉಳಿಯುವಂತೆ ಮಾಡುತ್ತದೆ. ಸಂಪತ್ತಿನ ಮನಸ್ಥಿತಿಯು ವಿಕಸನವನ್ನು ಸ್ವಾಗತಿಸುತ್ತದೆ, ಏಕೆಂದರೆ ಪ್ರಗತಿಯು ಯಾವಾಗಲೂ ಸಿದ್ಧರಾದವರ ಪರವಾಗಿರುತ್ತದೆ ಎಂದು ಅದು ತಿಳಿದಿದೆ. ಶ್ರೀಮಂತ ಮನಸ್ಸು ಆತ್ಮನಿಯಂತ್ರಣವನ್ನು ಸಹ ಗೌರವಿಸುತ್ತದೆ. ಅವರು ಪ್ರಭಾವ ಬೀರಲು ಬಯಸುವ ಪ್ರಚೋದನೆಯನ್ನು ವಿರೋಧಿಸುತ್ತಾರೆ. ಅವರು ಯಶಸ್ಸನ್ನು ಪ್ರದರ್ಶಿಸಬೇಕಾಗಿಲ್ಲ, ಏಕೆಂದರೆ ಅವರು ಅದನ್ನು ಬೆಳೆಸುವತ್ತ ಹೆಚ್ಚು ಗಮನ ಹರಿಸುತ್ತಾರೆ. ನಿಜವಾದ ಸಂಪತ್ತು ನಿಶ್ಶಬ್ದವಾಗಿದೆ ಎಂದು ಅವರಿಗೆ ತಿಳಿದಿದೆ. ಅದನ್ನು ಕಾರ್ಯಕ್ಷಮತೆಯ ಮೂಲಕ ಅಲ್ಲ, ಯೋಜನೆಯ ಮೂಲಕ ನಿರ್ಮಿಸಲಾಗಿದೆ. ಇತರರು ಶ್ರೀಮಂತರಾಗಿ ಕಾಣಲು ಖರ್ಚು ಮಾಡಿದರೆ ಅವರು ಶ್ರೀಮಂತರಾಗಲು ಹೂಡಿಕೆ ಮಾಡುತ್ತಾರೆ. ಒಮ್ಮೆ ನೀವು ಯೋಚಿಸುವ ವಿಧಾನವನ್ನು ಬದಲಾಯಿಸಿದರೆ ನಿಮ್ಮ ಸುತ್ತಲಿನ ಎಲ್ಲವೂ ಜೋಡಿಸಲು ಪ್ರಾರಂಭಿಸುತ್ತದೆ. ಶಾಶ್ವತ ಸಂಪತ್ತು ಅದೃಷ್ಟವಂತರ ಪಾಲು ಅಲ್ಲ, ಅದು ಸ್ಥಿರವಾಗಿ ಉಳಿಯುವವರ ಪಾಲು. ಇದು ಪ್ರತಿದಿನ ನಿರ್ದೇಶನದೊಂದಿಗೆ ಎಚ್ಚರಗೊಳ್ಳುವ, ಶಿಸ್ತಿನಿಂದ ಕಾರ್ಯನಿರ್ವಹಿಸುವ, ವೈಫಲ್ಯದಿಂದ ಕಲಿಯುವ ಮತ್ತು ಏನಾದರೂ ಆಗಲಿ ಮುಂದುವರಿಯುವ ವ್ಯಕ್ತಿಗೆ ಸೇರಿದೆ. ಆ ವ್ಯಕ್ತಿಯು ಅಂತಿಮವಾಗಿ ಹಣವು ಅವರನ್ನು ನಿಯಂತ್ರಿಸದ ಸ್ಥಳವನ್ನು ತಲುಪುತ್ತಾನೆ. ಅವರು ಅದನ್ನು ನಿಯಂತ್ರಿಸುತ್ತಾರೆ. ಮತ್ತು ಅಲ್ಲಿಯೇ ಸಂಪತ್ತಿನ ಅತ್ಯುನ್ನತ ರೂಪವಿದೆ, ಏಕೆಂದರೆ ಅದು ಹೆಚ್ಚು ಹೊಂದುವುದರ ಬಗ್ಗೆ ಅಲ್ಲ, ಅದು ಹೆಚ್ಚು ಆಗುವುದರ ಬಗ್ಗೆ. ಅದನ್ನು ನಿರ್ಮಿಸುವ ಮನಸ್ಥಿತಿಯು ಅದನ್ನು ಕೇಂದ್ರೀಕೃತವಾಗಿ, ತಾಳ್ಮೆಯಿಂದ, ವಿನಮ್ರವಾಗಿ ಮತ್ತು ಮುಖ್ಯವಾದ ಪ್ರತಿಯೊಂದು ರೀತಿಯಲ್ಲಿ ಬೆಳೆಯಲು ನಿರ್ಧರಿಸುತ್ತದೆ. ಮತ್ತು ಇಂದಿನ ಪ್ರತಿಯೊಂದು ಕ್ರಿಯೆಯು ನಂತರ ಹೇಗೆ ಪ್ರತಿಧ್ವನಿಸುತ್ತದೆ ಎಂಬುದನ್ನು ನೀವು ಮೌಲ್ಯಮಾಪನ ಮಾಡಲು ಪ್ರಾರಂಭಿಸುತ್ತೀರಿ. ಸಂಪತ್ತು ಮತ್ತು ಸ್ವಾತಂತ್ರ್ಯವನ್ನು ನಿರ್ಮಿಸುವ ವ್ಯಕ್ತಿ ಅದೃಷ್ಟದ ಮೇಲೆ ಅವಲಂಬಿತರಾಗಿರುವುದಿಲ್ಲ, ಅವರು ಶಿಸ್ತು ಮತ್ತು ದೂರದೃಷ್ಟಿಯ ಮೇಲೆ ಅವಲಂಬಿತರಾಗಿರುತ್ತಾರೆ. ನೀವು ಭಾವನೆಗಳ ಬದಲು ತತ್ವಗಳನ್ನು ಬಳಸಲು ಪ್ರಾರಂಭಿಸಿದಾಗ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಶಕ್ತಿಯುತವಾಗುತ್ತದೆ. ತತ್ವಗಳು ನಿಮ್ಮ ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುತ್ತವೆ. ನೀವು ಕಠಿಣ ಆಯ್ಕೆಯನ್ನು ಎದುರಿಸಿದಾಗ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಇದು ನನ್ನ ದೀರ್ಘಾವಧಿಯ ಗುರಿಗಳ ಹತ್ತಿರಕ್ಕೆ ನನ್ನನ್ನು ಕೊಂಡೊಯ್ಯುತ್ತದೆಯೇ ಅಥವಾ ದೂರಕ್ಕೆ? ಇದು ನನ್ನ ಮೌಲ್ಯಗಳೊಂದಿಗೆ ಹೊಂದಿಕೆಯಾಗುತ್ತದೆಯೇ? ಇದು ಶಕ್ತಿಯನ್ನು ನಿರ್ಮಿಸುತ್ತದೆಯೇ ಅಥವಾ ಅದನ್ನು ಬರಿದು ಮಾಡುತ್ತದೆಯೇ? ಈ ಸರಳ ಪ್ರಶ್ನೆಗಳು ವರ್ಷಗಳ ವಿಷಾದವನ್ನು ಉಳಿಸಬಹುದು. ಭಾವನೆಗಳು ಮಸುಕಾಗುತ್ತವೆ, ಆದರೆ ತತ್ವಗಳು ಸ್ಥಿರವಾಗಿರುತ್ತವೆ. ನಿಜವಾಗಿಯೂ ಮುಖ್ಯವಾದುದನ್ನು ಆಧರಿಸಿ ನಿರ್ಧರಿಸಲು ನೀವು ಕಲಿತಾಗ ನಿಮ್ಮ ಜೀವನವು ದಿಕ್ಕನ್ನು ಪಡೆಯುತ್ತದೆ. ಒಬ್ಬ ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವವರು ವಿನಿಮಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ.
ನೀವು ಎಲ್ಲವನ್ನೂ ಒಮ್ಮೆಲೇ ಹೊಂದಲು ಸಾಧ್ಯವಿಲ್ಲ. ಒಂದನ್ನು ಆರಿಸುವುದು ಎಂದರೆ ಇನ್ನೊಂದನ್ನು ಬಿಟ್ಟುಕೊಡುವುದು. ನೀವು ಇಂದು ಆರಾಮವನ್ನು ಆರಿಸಿದರೆ, ನೀವು ನಾಳೆ ಪ್ರಗತಿಯನ್ನು ತ್ಯಾಗ ಮಾಡಬಹುದು. ನೀವು ಇಂದು ಶಿಸ್ತನ್ನು ಆರಿಸಿದರೆ, ನೀವು ನಾಳೆ ಸ್ವಾತಂತ್ರ್ಯವನ್ನು ಗಳಿಸುತ್ತೀರಿ. ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ವೆಚ್ಚ ಮತ್ತು ಪ್ರತಿಫಲವಿದೆ. ಶ್ರೀಮಂತ ಮನಸ್ಥಿತಿಯು ಕಾರ್ಯನಿರ್ವಹಿಸುವ ಮೊದಲು ಎರಡನ್ನೂ ಅಳೆಯುತ್ತದೆ. ಅವರು ಒಳ್ಳೆಯದು ಎಂದು ಅನಿಸುವುದನ್ನು ಹುಡುಕುವುದಿಲ್ಲ, ಅವರು ಒಳ್ಳೆಯದನ್ನು ನಿರ್ಮಿಸುವುದನ್ನು ಹುಡುಕುತ್ತಾರೆ. ಸಮಯವು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮತ್ತೊಂದು ನಿರ್ಣಾಯಕ ಭಾಗವಾಗಿದೆ. ಪ್ರತಿಯೊಂದು ಆಯ್ಕೆಯು ಸಮಯವನ್ನು ಉಳಿಸುತ್ತದೆ ಅಥವಾ ವ್ಯರ್ಥ ಮಾಡುತ್ತದೆ. ಸಮಯ ಕಳೆದ ನಂತರ ಹೆಚ್ಚಿನ ಜನರು ಅದು ಎಷ್ಟು ಮೌಲ್ಯಯುತವಾಗಿದೆ ಎಂಬುದನ್ನು ಕಡಿಮೆ ಅಂದಾಜು ಮಾಡುತ್ತಾರೆ. ಭವಿಷ್ಯದ ಮೇಲೆ ಕೇಂದ್ರೀಕರಿಸಿದ ವ್ಯಕ್ತಿ ಸಮಯವನ್ನು ಹೂಡಿಕೆಯ ಖಾತೆಯಂತೆ ನಡೆಸಿಕೊಳ್ಳುತ್ತಾರೆ. ಅವರು ಅದನ್ನು ಕಲಿಕೆ, ನಿರ್ಮಾಣ, ಬೆಳವಣಿಗೆ ಮತ್ತು ಸೃಷ್ಟಿಯಾಗಿ ಗುಣಿಸುವ ಸ್ಥಳದಲ್ಲಿ ಇಡುತ್ತಾರೆ. ಅವರು ಅದನ್ನು ಖಾಲಿ ಗೊಂದಲಗಳು ಅಥವಾ ಶಕ್ತಿಯನ್ನು ಬರಿದು ಮಾಡುವ ಜನರ ಮೇಲೆ ಕಳೆಯುವುದನ್ನು ತಪ್ಪಿಸುತ್ತಾರೆ. ನಿಮ್ಮ ಗಂಟೆಗಳೊಂದಿಗೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ವರ್ಷದೊಂದಿಗೆ ನೀವು ಪಡೆಯುವ ಫಲಿತಾಂಶಗಳನ್ನು ರೂಪಿಸುತ್ತವೆ. ಪ್ರತಿಕ್ರಿಯೆ ಮತ್ತು ನಿರ್ಧಾರದ ನಡುವಿನ ವ್ಯತ್ಯಾಸವನ್ನು ಸಹ ನೀವು ಕಲಿಯಬೇಕು. ಪ್ರತಿಕ್ರಿಯೆಯು ಭಾವನೆಯು ನಿಯಂತ್ರಣವನ್ನು ತೆಗೆದುಕೊಂಡಾಗ ಏನಾಗುತ್ತದೆ? ನಿರ್ಧಾರವು ನೀವು ವಿರಾಮ ನೀಡಿ, ಯೋಚಿಸಿ ಮತ್ತು ಉದ್ದೇಶದಿಂದ ಕಾರ್ಯನಿರ್ವಹಿಸಿದಾಗ. ಆತುರದ ಆಯ್ಕೆಗಳನ್ನು ಮಾಡುವ ಜನರು ಆಗಾಗ್ಗೆ ಪ್ರಚೋದನೆಯ ಕ್ಷಣದಲ್ಲಿ ಮುರಿದದ್ದನ್ನು ಸರಿಪಡಿಸಲು ವರ್ಷಗಳನ್ನು ಕಳೆಯುತ್ತಾರೆ. ನಿರ್ಧರಿಸುವ ಮೊದಲು ವಿರಾಮ ನೀಡಲು ಕಲಿಯುವುದು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಒಂದು ಸರಳ ಉಸಿರು, ಕೆಲವು ನಿಮಿಷಗಳ ಆಲೋಚನೆ, ಸತ್ಯಗಳ ಒಂದು ನೋಟ. ಈ ಸಣ್ಣ ಕ್ಷಣಗಳು ಪ್ರಚೋದಕವನ್ನು ಬುದ್ಧಿವಂತರಿಂದ ಪ್ರತ್ಯೇಕಿಸುತ್ತವೆ. ಸುರಕ್ಷಿತ ನಿರ್ಧಾರಗಳನ್ನು ನಿರ್ಮಿಸುವ ಮತ್ತೊಂದು ಭಾಗವೆಂದರೆ ಮಾಹಿತಿ. ಊಹಿಸಬೇಡಿ, ಕಲಿಯಿರಿ. ನಿಮಗೆ ಹೆಚ್ಚು ತಿಳಿದಷ್ಟು ಉತ್ತಮವಾಗಿ ನೀವು ನಿರ್ಧರಿಸುತ್ತೀರಿ. ಹಣ, ಅಭ್ಯಾಸಗಳು, ಸಂಬಂಧಗಳು ಮತ್ತು ಅವಕಾಶಗಳನ್ನು ಅಧ್ಯಯನ ಮಾಡಿ. ವಿಷಯಗಳು ನಿಜವಾಗಿ ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಕಲಿಯಿರಿ. ಹೆಚ್ಚಿನ ಕೆಟ್ಟ ನಿರ್ಧಾರಗಳು ಅಜ್ಞಾನದಿಂದ ಬರುತ್ತವೆ, ಬುದ್ಧಿವಂತಿಕೆಯ ಕೊರತೆಯಿಂದಲ್ಲ. ಜ್ಞಾನವನ್ನು ಹುಡುಕುವ ವ್ಯಕ್ತಿ ಆತ್ಮವಿಶ್ವಾಸದಿಂದ ಆಯ್ಕೆಗಳನ್ನು ಮಾಡುತ್ತಾರೆ. ಅವರು ಅದೃಷ್ಟದ ಮೇಲೆ ಅವಲಂಬಿತರಾಗಿರುವುದಿಲ್ಲ, ಏಕೆಂದರೆ ಅಪಾಯ, ಪ್ರತಿಫಲ ಮತ್ತು ಸಮಯವನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ಅವರಿಗೆ ತಿಳಿದಿದೆ. ಮಾಹಿತಿಯು ರಕ್ಷಣೆ. ಇದು ತ್ವರಿತ ಫಲಿತಾಂಶಗಳನ್ನು ಭರವಸೆ ನೀಡುವ ಆದರೆ ನೋವನ್ನು ನೀಡುವ ಶಾರ್ಟ್ಕಟ್ಗಳಿಗೆ ಬೀಳದಂತೆ ನಿಮ್ಮನ್ನು ತಡೆಯುತ್ತದೆ. ನಿಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಅಭ್ಯಾಸವೆಂದರೆ ತೃಪ್ತಿಯನ್ನು ವಿಳಂಬಗೊಳಿಸುವುದು. ಅನೇಕ ಜನರು ಅಲ್ಪಾವಧಿಯ ಸಂತೋಷಕ್ಕಾಗಿ ದೀರ್ಘಾವಧಿಯ ಶಾಂತಿಯನ್ನು ವ್ಯಾಪಾರ ಮಾಡುತ್ತಾರೆ. ಅವರು ಭರಿಸಲಾಗದದನ್ನು ಖರೀದಿಸುತ್ತಾರೆ, ಪ್ರತಿ ಹೊಸ ಟ್ರೆಂಡ್ ಅನ್ನು ಅನುಸರಿಸುತ್ತಾರೆ ಮತ್ತು ಒತ್ತಡದಲ್ಲಿ ಸಿಕ್ಕಿಬೀಳುತ್ತಾರೆ. ಶಿಸ್ತಿನ ಚಿಂತಕರಿಗೆ ಸಂತೋಷವು ಒಂದು ಕ್ಷಣಕ್ಕೆ ಒಳ್ಳೆಯದು ಎಂದು ತಿಳಿದಿದೆ, ಆದರೆ ಶಾಂತಿಯು ಜೀವನವಿಡೀ ಉತ್ತಮವೆಂದು ಅನಿಸುತ್ತದೆ. ಅವರು ತಾಳ್ಮೆಯನ್ನು ಅಭ್ಯಾಸ ಮಾಡುತ್ತಾರೆ. ಇತರರು ಖರ್ಚು ಮಾಡಿದಾಗ ಅವರು ಉಳಿಸುತ್ತಾರೆ. ಇತರರು ದೂರು ನೀಡಿದಾಗ ಅವರು ಕಲಿಯುತ್ತಾರೆ. ಮತ್ತು ಅವರು ಅವಕಾಶಗಳು ಪ್ರಬುದ್ಧವಾಗಲು ಕಾಯುತ್ತಾರೆ, ಅವುಗಳನ್ನು ಆತುರಪಡಿಸುವುದಿಲ್ಲ. ಆ ತಾಳ್ಮೆಯು ದುರ್ಬಲವಾದ ಬದಲು ಸ್ಥಿರವೆಂದು ಅನಿಸುವ ಜೀವನವನ್ನು ಸೃಷ್ಟಿಸುತ್ತದೆ. ಭವಿಷ್ಯವನ್ನು ಒಂದು ಸಮಯದಲ್ಲಿ ಒಂದು ನಿರ್ಧಾರದಿಂದ ನಿರ್ಮಿಸಲಾಗಿದೆ. ನೀವು ಇಂದು ಏನು ತಿನ್ನುತ್ತೀರಿ ಎಂಬುದು ನಾಳೆ ನಿಮ್ಮ ಶಕ್ತಿಯನ್ನು ರೂಪಿಸುತ್ತದೆ. ನೀವು ಇಂದು ಏನು ಓದುತ್ತೀರಿ ಎಂಬುದು ನಾಳೆ ನಿಮ್ಮ ಆಲೋಚನೆಯನ್ನು ರೂಪಿಸುತ್ತದೆ. ನೀವು ಇಂದು ಏನು ಖರ್ಚು ಮಾಡುತ್ತೀರಿ ಎಂಬುದು ನಾಳೆ ನಿಮ್ಮ ಸ್ವಾತಂತ್ರ್ಯವನ್ನು ರೂಪಿಸುತ್ತದೆ. ಪ್ರತಿಯೊಂದು ಆಯ್ಕೆಯು ನೀವು ಯಾರು ಆಗುತ್ತಿದ್ದೀರಿ ಎಂಬುದರ ಮೇಲೆ ಒಂದು ಸಣ್ಣ ಹೂಡಿಕೆಯಾಗಿದೆ. ನೀವು ಈ ರೀತಿ ಯೋಚಿಸಲು ಪ್ರಾರಂಭಿಸಿದಾಗ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಉದ್ದೇಶಪೂರ್ವಕವಾಗುತ್ತದೆ. ನೀವು ಆಟೋಪೈಲಟ್ನಲ್ಲಿ ಬದುಕುವುದನ್ನು ನಿಲ್ಲಿಸಿ ಮತ್ತು ವಿನ್ಯಾಸದೊಂದಿಗೆ ಬದುಕಲು ಪ್ರಾರಂಭಿಸುತ್ತೀರಿ. ಬೇಡ ಎಂದು ಹೇಳಲು ಕಲಿಯುವುದು ಸಹ ಮುಖ್ಯ. ಬೇಡ ಎಂದು ಹೇಳಲು ಸಾಧ್ಯವಾಗದ ಜನರು ಆಗಾಗ್ಗೆ ಬೇರೊಬ್ಬರ ಜೀವನವನ್ನು ಬದುಕುತ್ತಾರೆ. ಅವರು ಪ್ರತಿ ಆಹ್ವಾನ, ಪ್ರತಿ ಗೊಂದಲ, ಪ್ರತಿ ಹೊಸ ಆಲೋಚನೆಗೆ ಹೌದು ಎಂದು ಹೇಳುತ್ತಾರೆ ಮತ್ತು ಅವರಿಗೆ ತಿಳಿದಿರುವ ಮೊದಲೇ ಅವರಿಗೆ ಯಾವುದೇ ದಿಕ್ಕು ಉಳಿದಿರುವುದಿಲ್ಲ. ಪ್ರತಿಯೊಂದು ಬೇಡ ನಿಮ್ಮ ಸಮಯ, ನಿಮ್ಮ ಗಮನ ಮತ್ತು ನಿಮ್ಮ ಶಕ್ತಿಯನ್ನು ರಕ್ಷಿಸುತ್ತದೆ. ಅದನ್ನು ನಿರ್ಮಿಸದ ವಿಷಯಗಳಿಗೆ ನೀವು ನಿಮ್ಮ ಗಮನವನ್ನು ನೀಡುತ್ತಿದ್ದರೆ ನಿಮ್ಮ ಭವಿಷ್ಯವನ್ನು ನೀವು ಭದ್ರಪಡಿಸಲು ಸಾಧ್ಯವಿಲ್ಲ. ಬಲವಾದ ಭವಿಷ್ಯವು ಗಮನದ ಮೇಲೆ ನಿರ್ಮಿಸಲ್ಪಟ್ಟಿದೆ ಮತ್ತು ಗಮನವು ಅನಗತ್ಯಕ್ಕೆ ಬೇಡ ಎಂದು ಹೇಳುವ ಧೈರ್ಯದಿಂದ ಬೆಳೆಯುತ್ತದೆ. ಒಂದು ದೊಡ್ಡ ನಿರ್ಧಾರವನ್ನು ಎದುರಿಸಿದಾಗ ಅದನ್ನು ವಿಭಜಿಸಿ. ಭಯ ಅಥವಾ ಉತ್ಸಾಹದಲ್ಲಿ ಕಳೆದುಹೋಗಬೇಡಿ. ಅದನ್ನು ಬರೆಯಿರಿ. ಸತ್ಯಗಳನ್ನು ನೋಡಿ. ನೀವು ಗೌರವಿಸುವ ಫಲಿತಾಂಶಗಳನ್ನು ಹೊಂದಿರುವ ಜನರಿಂದ ಸಲಹೆ ಕೇಳಿ. ನಂತರ ಅಂತಿಮ ಆಯ್ಕೆಗೆ ಜವಾಬ್ದಾರಿ ತೆಗೆದುಕೊಳ್ಳಿ. ಇತರರನ್ನು ಕೇಳುವುದು ಆಯ್ಕೆಗಳನ್ನು ನೋಡಲು ನಿಮಗೆ ಸಹಾಯ ಮಾಡುತ್ತದೆ, ಆದರೆ ನಿಮ್ಮನ್ನು ಅನುಸರಿಸುವುದು ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ.
ನೀವು ನಿರ್ಧಾರ ತೆಗೆದುಕೊಂಡು ಅದನ್ನು ಸ್ವಂತಗೊಳಿಸಿದ ಪ್ರತಿ ಬಾರಿಯೂ ನಿಮ್ಮಲ್ಲಿ ನಿಮ್ಮ ನಂಬಿಕೆ ಬೆಳೆಯುತ್ತದೆ. ಮುಂದಿನ ದೊಡ್ಡ ನಿರ್ಧಾರ ಬಂದಾಗ ಆ ನಂಬಿಕೆಯು ನಿಮ್ಮ ಶಕ್ತಿಯಾಗುತ್ತದೆ. ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಲು ಹಣವನ್ನು ಮೀರಿ ಯೋಚಿಸುವ ಅಗತ್ಯವೂ ಇದೆ. ಸ್ಥಿರತೆ, ಆರೋಗ್ಯ ಅಥವಾ ಉದ್ದೇಶವಿಲ್ಲದ ಸಂಪತ್ತು ಇನ್ನೂ ಬಡತನ. ನಿಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ಬಲಪಡಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ ದೇಹ, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ರಕ್ಷಿಸುವ ಅಭ್ಯಾಸಗಳನ್ನು ನಿರ್ಮಿಸಿ. ಅಮೂಲ್ಯವಾದದ್ದನ್ನು ತಾತ್ಕಾಲಿಕವಾದದ್ದಕ್ಕಾಗಿ ತ್ಯಾಗ ಮಾಡಬೇಡಿ. ತಮ್ಮ ಭವಿಷ್ಯವನ್ನು ನಿಜವಾಗಿಯೂ ಭದ್ರಪಡಿಸುವ ವ್ಯಕ್ತಿ ಕೇವಲ ಯಶಸ್ಸನ್ನು ಬೆನ್ನಟ್ಟುವುದಿಲ್ಲ, ಅವರು ಸಮತೋಲನವನ್ನು ನಿರ್ಮಿಸುತ್ತಾರೆ. ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮತ್ತೊಂದು ನಿರ್ಣಾಯಕ ಭಾಗವೆಂದರೆ ನಿಮ್ಮ ಹಿಂದಿನಿಂದ ಕಲಿಯುವುದು. ತೀರ್ಪಿಲ್ಲದೆ ನಿಮ್ಮ ಹಳೆಯ ಆಯ್ಕೆಗಳನ್ನು ನೋಡಿ. ಯಾವುದು ಕೆಲಸ ಮಾಡಿತು? ಯಾವುದು ಕೆಲಸ ಮಾಡಲಿಲ್ಲ? ಯಾವ ಮಾದರಿಗಳನ್ನು ನೀವು ನೋಡುತ್ತೀರಿ? ಹೆಚ್ಚಿನ ಜನರು ತಪ್ಪುಗಳನ್ನು ಪುನರಾವರ್ತಿಸುತ್ತಾರೆ ಏಕೆಂದರೆ ಅವರು ಅವುಗಳಿಂದ ಕಲಿಯಲು ಸಮಯ ತೆಗೆದುಕೊಳ್ಳುವುದಿಲ್ಲ. ಪ್ರತಿಫಲನವು ಅನುಭವವನ್ನು ಬುದ್ಧಿವಂತಿಕೆಯಾಗಿ ಪರಿವರ್ತಿಸುತ್ತದೆ. ಇದು ಹೆಚ್ಚಿನ ಅರಿವಿನೊಂದಿಗೆ ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನೀವು ಅದನ್ನು ನಿಮ್ಮ ಶಿಕ್ಷಕನನ್ನಾಗಿ ಮಾಡಬಹುದು. ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಆತ್ಮವಿಶ್ವಾಸವು ಸಣ್ಣ ಗೆಲುವುಗಳಿಂದ ಬೆಳೆಯುತ್ತದೆ. ಸರಳ ಕ್ಷೇತ್ರಗಳಲ್ಲಿ ಸ್ಪಷ್ಟ ಆಯ್ಕೆಗಳನ್ನು ಮಾಡುವ ಮೂಲಕ ಪ್ರಾರಂಭಿಸಿ. ಏನು ಖರ್ಚು ಮಾಡಬೇಕು, ಏನು ತಿನ್ನಬೇಕು, ನಿಮ್ಮ ಸಮಯವನ್ನು ಹೇಗೆ ಬಳಸಬೇಕು. ಪ್ರತಿ ಉತ್ತಮ ಆಯ್ಕೆಯು ಹೇಗೆ ಪ್ರಗತಿಯನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಗಮನಿಸಿ. ಕಾಲಾನಂತರದಲ್ಲಿ ದೊಡ್ಡ ವಿಷಯಗಳೊಂದಿಗೆ ನಿಮ್ಮನ್ನು ನಂಬಲು ನೀವು ಪ್ರಾರಂಭಿಸುತ್ತೀರಿ. ಅನೇಕ ಜನರು ತಮ್ಮನ್ನು ತಾವು ಅನುಮಾನಿಸಲು ಕಾರಣವೆಂದರೆ ಅವರು ಎಂದಿಗೂ ನಿರ್ಧರಿಸುವುದನ್ನು ಅಭ್ಯಾಸ ಮಾಡುವುದಿಲ್ಲ. ಅವರು ಹಿಂಜರಿಕೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ, ಎಂದಿಗೂ ಬರದ ನಿಶ್ಚಿತತೆಗಾಗಿ ಕಾಯುತ್ತಾರೆ. ಆದರೆ ನಿಶ್ಚಿತತೆಯು ಬದ್ಧತೆಯಿಂದ ಜನಿಸುತ್ತದೆ, ಅದಕ್ಕಿಂತ ಮೊದಲು ಅಲ್ಲ. ನೀವು ಕಾರ್ಯನಿರ್ವಹಿಸುವ ಮೂಲಕ ಅದನ್ನು ನಿರ್ಮಿಸುತ್ತೀರಿ. ನೀವು ಪರಿಣಾಮದ ದೃಷ್ಟಿಯಿಂದಲೂ ಯೋಚಿಸಬೇಕು. ಪ್ರತಿಯೊಂದು ನಿರ್ಧಾರವು ಒಂದು ಕಂಪನವನ್ನು ಸೃಷ್ಟಿಸುತ್ತದೆ. ಶ್ರೀಮಂತ ವ್ಯಕ್ತಿಗಳು ತಮ್ಮ ಗಮನದ ಬಗ್ಗೆ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡುತ್ತಾರೆ. ಅವರು ಗಾಸಿಪ್, ನಕಾರಾತ್ಮಕತೆ ಅಥವಾ ಗದ್ದಲವು ತಮ್ಮ ಶಕ್ತಿಯನ್ನು ನಿಯಂತ್ರಿಸಲು ಬಿಡುವುದಿಲ್ಲ. ಏನನ್ನು ನಿರ್ಲಕ್ಷಿಸಬೇಕು ಎಂಬುದನ್ನು ಅವರು ನಿರ್ಧರಿಸುತ್ತಾರೆ ಮತ್ತು ಅದು ಅವರಿಗೆ ಶಕ್ತಿಯನ್ನು ನೀಡುತ್ತದೆ. ಅವರು ಅಭ್ಯಾಸ ಮಾಡುವ ಇನ್ನೊಂದು ದೈನಂದಿನ ಅಭ್ಯಾಸವೆಂದರೆ ನಿರ್ಧಾರದ ಸರಳತೆ. ಅವರು ಕ್ಷುಲ್ಲಕ ವಿಷಯಗಳ ಮೇಲೆ ಮಾನಸಿಕ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ. ಅವರು ದಿನಚರಿಗಳನ್ನು ವ್ಯವಸ್ಥಿತಗೊಳಿಸುತ್ತಾರೆ, ಇದರಿಂದ ಅವರ ಮನಸ್ಸು ದೊಡ್ಡ ನಿರ್ಧಾರಗಳಿಗಾಗಿ ಮುಕ್ತವಾಗಿರುತ್ತದೆ. ಇದು ಗೊಂದಲವನ್ನು ನಿವಾರಿಸುತ್ತದೆ ಮತ್ತು ಸೃಜನಾತ್ಮಕ ಕೆಲಸ, ಸಮಸ್ಯೆ ಪರಿಹಾರ ಮತ್ತು ತಂತ್ರದತ್ತ ತಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ. ಶ್ರೀಮಂತ ಜನರು ಭಾವನೆಗಿಂತ ಶಿಸ್ತನ್ನು ಆರಿಸಿಕೊಳ್ಳುತ್ತಾರೆ. ಅವರು ಕೆಲಸ ಮಾಡಲು ಅಥವಾ ಕಲಿಯಲು ಮನಸ್ಸಾಗುವವರೆಗೆ ಕಾಯುವುದಿಲ್ಲ. ಭಾವನೆಯ ಹೊರತಾಗಿಯೂ ಮಾಡಬೇಕಾದದ್ದನ್ನು ಅವರು ಮಾಡುತ್ತಾರೆ. ಭಾವನೆಗಳು ತಾತ್ಕಾಲಿಕ, ಆದರೆ ಫಲಿತಾಂಶಗಳು ಶಾಶ್ವತ ಎಂದು ಅವರಿಗೆ ತಿಳಿದಿದೆ. ಹಣದ ವಿಷಯಕ್ಕೆ ಬಂದಾಗ ಶ್ರೀಮಂತ ಜನರು ಖರ್ಚು ಮಾಡುವವರಂತೆ ಯೋಚಿಸುವುದಿಲ್ಲ, ಅವರು ಹೂಡಿಕೆದಾರರಂತೆ ಯೋಚಿಸುತ್ತಾರೆ. ಪ್ರತಿಯೊಂದು ರೂಪಾಯಿಗೂ ಒಂದು ಕೆಲಸವಿದೆ. ಅವರು ಪ್ರಭಾವ ಬೀರಲು ವಸ್ತುಗಳನ್ನು ಖರೀದಿಸುವುದಿಲ್ಲ, ಅವರು ಸುಧಾರಿಸಲು ವಸ್ತುಗಳನ್ನು ಖರೀದಿಸುತ್ತಾರೆ. ಅವರು ಪ್ರತಿದಿನ ಹೊಸದನ್ನು ಕಲಿಯಲು ಆಯ್ಕೆ ಮಾಡುತ್ತಾರೆ. ಜಗತ್ತು ವೇಗವಾಗಿ ಬದಲಾಗುತ್ತದೆ ಮತ್ತು ಕಲಿಯುವುದನ್ನು ನಿಲ್ಲಿಸುವವರು ಹಿಂದೆ ಬೀಳುತ್ತಾರೆ ಎಂದು ಅವರಿಗೆ ತಿಳಿದಿದೆ. ಅವರು ತಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆಯೂ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡುತ್ತಾರೆ. ಅವರು ಕಂಫರ್ಟ್ ಆಗಿ ಇರಿಸಿಕೊಳ್ಳುವವರ ಬದಲು ಬೆಳೆಯಲು ಸವಾಲು ಹಾಕುವವರೊಂದಿಗೆ ಸಮಯ ಕಳೆಯುತ್ತಾರೆ. ಸವಾಲುಗಳು ಬಂದಾಗ ಅವರು ದೂರುವುದಿಲ್ಲ ಅಥವಾ ಹೆಪ್ಪುಗಟ್ಟುವುದಿಲ್ಲ, ಅವರು ವಿಶ್ಲೇಷಿಸುತ್ತಾರೆ. ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಬದಲು ಅವರು ಕಾರ್ಯತಂತ್ರವಾಗಿ ಪ್ರತಿಕ್ರಿಯಿಸುತ್ತಾರೆ. ಅವರು ತಮ್ಮ ದೈನಂದಿನ ಆಲೋಚನೆಯ ಭಾಗವಾಗಿ ಕೃತಜ್ಞತೆಯನ್ನು ಆರಿಸಿಕೊಳ್ಳುತ್ತಾರೆ. ಕೃತಜ್ಞತೆಯು ಅವರನ್ನು ನೆಲಸಮಗೊಳಿಸುತ್ತದೆ ಮತ್ತು ತೀಕ್ಷ್ಣವಾಗಿರಿಸುತ್ತದೆ. ಅಧ್ಯಾಯ 9. ಬಹುಮಾನಗಳನ್ನು ಬೆನ್ನಟ್ಟುವ ಮೊದಲು ಪ್ರಭಾವ ಬೀರುವುದರ ಮೇಲೆ ಗಮನಹರಿಸಿ. ಶಾಶ್ವತ ಯಶಸ್ಸನ್ನು ಸಾಧಿಸುವ ವ್ಯಕ್ತಿಗಳು ಒಂದು ಮೂಲಭೂತ ಸತ್ಯವನ್ನು ಅರಿತುಕೊಳ್ಳುತ್ತಾರೆ, ಅದನ್ನು ಬಹುತೇಕ ಇತರರು ನಿರ್ಲಕ್ಷಿಸುತ್ತಾರೆ. ನಿಜವಾದ ಸಂಪತ್ತು ಪ್ರಭಾವದಿಂದ ಆರಂಭವಾಗುತ್ತದೆ, ಕೇವಲ ಪ್ರತಿಫಲದಿಂದಲ್ಲ. ಹಣವನ್ನೇ ಗುರಿಯಾಗಿಸಿ ಬೆನ್ನಟ್ಟುವವರು ಅತಿ ಶೀಘ್ರದಲ್ಲಿ ಜರ್ಜರಿತರಾಗುತ್ತಾರೆ, ಆದರೆ ಇತರರಿಗೆ ಮೌಲ್ಯವನ್ನು ಸೃಷ್ಟಿಸುವುದರ ಮೇಲೆ ಗಮನ ಕೇಂದ್ರೀಕರಿಸುವವರು ದೀರ್ಘಕಾಲ ಉಳಿಯುವ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾರೆ. ತೃಪ್ತಿ ಮತ್ತು ಸುಸ್ಥಿರ ಬೆಳವಣಿಗೆಯ ಗುಟ್ಟು ಇದಾಗಿದೆ. ನೀವು ಸಕಾರಾತ್ಮಕ ಬದಲಾವಣೆಯನ್ನು ತಂದಾಗ ಬಹುಮಾನಗಳು ಸಹಜವಾಗಿ ಹಿಂಬಾಲಿಸುತ್ತವೆ. ಆದರೆ ಮೌಲ್ಯವನ್ನು ಸೃಷ್ಟಿಸದೆ ನೀವು ಬಹುಮಾನಗಳನ್ನು ಬೆನ್ನಟ್ಟಿದರೆ ಅವು ಅದೇ ವೇಗದಲ್ಲಿ ಮಾಯವಾಗುತ್ತವೆ.
ಪ್ರತಿಯೊಂದು ಶ್ರೇಷ್ಠ ಉದ್ಯಮ, ಆವಿಷ್ಕಾರ ಅಥವಾ ಚಳುವಳಿಯು ಒಂದು ವಿಚಾರದಿಂದ ಉಗಮಿಸಿದೆ. ನಾನು ಇನ್ನೊಬ್ಬರ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅಥವಾ ಅವರ ಜೀವನವನ್ನು ಹೇಗೆ ಉತ್ತಮಗೊಳಿಸಬಹುದು. ಅವುಗಳ ಹಿಂದಿರುವ ವ್ಯಕ್ತಿಗಳು ನಾನು ಎಷ್ಟು ಗಳಿಸಬಹುದು ಎಂದು ಪ್ರಶ್ನಿಸಲಿಲ್ಲ. ಅವರು ಕೇಳಿದ್ದು ನನ್ನ ಕೊಡುಗೆಯೇನು. ಈ ಮನೋಭಾವವು ಎಲ್ಲವನ್ನೂ ಮಾರ್ಪಡಿಸುತ್ತದೆ. ನೀವು ಪ್ರಭಾವಕ್ಕೆ ಮೊದಲ ಆದ್ಯತೆ ನೀಡಿದಾಗ ನಿಮ್ಮ ಆಲೋಚನಾ ವಿಧಾನ ವಿಸ್ತಾರವಾಗುತ್ತದೆ. ಇತರರು ತಪ್ಪಿಸಿಕೊಳ್ಳುವ ಅಗತ್ಯಗಳು, ಅವಕಾಶಗಳು ಮತ್ತು ಸಾಧ್ಯತೆಗಳನ್ನು ನೀವು ಗಮನಿಸಲು ಪ್ರಾರಂಭಿಸುತ್ತೀರಿ. ನೀವು ನಿಮ್ಮ ವೈಯಕ್ತಿಕ ಪರಿಧಿಯನ್ನು ಮೀರಿ ಯೋಚಿಸಲು ಆರಂಭಿಸುತ್ತೀರಿ ಮತ್ತು ಈ ಬದಲಾವಣೆಯು ಬೆಳವಣಿಗೆ, ಸಂಬಂಧಗಳು ಮತ್ತು ಆದಾಯವನ್ನು ನೀವು ಊಹಿಸಲಾಗದ ರೀತಿಯಲ್ಲಿ ಆಕರ್ಷಿಸುತ್ತದೆ. ಪ್ರಭಾವದ ಮೇಲೆ ಕೇಂದ್ರೀಕರಿಸಲು ತಾಳ್ಮೆ ಮತ್ತು ಸ್ಪಷ್ಟತೆ ಅತ್ಯಗತ್ಯ. ಮನ್ನಣೆ ದೊರಕುವ ಮೊದಲು ಸ್ಥಿರವಾಗಿ ನಿರ್ಮಿಸಲು ಸಿದ್ಧರಿರಬೇಕು. ಕ್ಷಣಿಕ ಸುಖಕ್ಕೆ ಅಂಟಿಕೊಂಡಿರುವ ಇಂದಿನ ಜಗತ್ತಿನಲ್ಲಿ ಇದು ನಿಧಾನಗತಿಯಂತೆ ಭಾಸವಾಗಬಹುದು. ಆದರೆ ದೀರ್ಘಕಾಲ ಬಾಳಿಕೆ ಬರುವ ಯಾವುದಕ್ಕೂ ಸಮಯ ಬೇಕಾಗುತ್ತದೆ ಎಂಬುದು ಸತ್ಯ. ಹೆಚ್ಚಿನ ಜನರು ನಿಜವಾದ ಯಶಸ್ಸನ್ನು ಸಾಧಿಸಲು ವಿಫಲರಾಗಲು ಕಾರಣವೆಂದರೆ ಅವರು ಕೆಲಸ ಮಾಡುವ ಮುನ್ನವೇ ಪ್ರತಿಫಲವನ್ನು ಬಯಸುತ್ತಾರೆ. ಅವರು ಪ್ರಚಾರ ಮಾಡುತ್ತಾರೆ, ಗಮನಕ್ಕೆ ಬೇಡಿಕೆ ಇಡುತ್ತಾರೆ, ಆದರೆ ಇನ್ನೂ ಅದಕ್ಕೆ ಅರ್ಹವಾದ ಮೌಲ್ಯವನ್ನು ಸೃಷ್ಟಿಸಿರುವುದಿಲ್ಲ. ಅಧ್ಯಾಯ 9. ಬಹುಮಾನಗಳನ್ನು ಬೆನ್ನಟ್ಟುವ ಮೊದಲು ಪ್ರಭಾವ ಬೀರುವುದರ ಮೇಲೆ ಗಮನಹರಿಸಿ. ಶಾಶ್ವತ ಯಶಸ್ಸನ್ನು ಸಾಧಿಸುವ ವ್ಯಕ್ತಿಗಳು ಒಂದು ಮೂಲಭೂತ ಸತ್ಯವನ್ನು ಅರಿತುಕೊಳ್ಳುತ್ತಾರೆ, ಅದನ್ನು ಬಹುತೇಕ ಇತರರು ನಿರ್ಲಕ್ಷಿಸುತ್ತಾರೆ. ನಿಜವಾದ ಸಂಪತ್ತು ಪ್ರಭಾವದಿಂದ ಆರಂಭವಾಗುತ್ತದೆ, ಕೇವಲ ಪ್ರತಿಫಲದಿಂದಲ್ಲ. ಹಣವನ್ನೇ ಗುರಿಯಾಗಿಸಿ ಬೆನ್ನಟ್ಟುವವರು ಅತಿ ಶೀಘ್ರದಲ್ಲಿ ಜರ್ಜರಿತರಾಗುತ್ತಾರೆ, ಆದರೆ ಇತರರಿಗೆ ಮೌಲ್ಯವನ್ನು ಸೃಷ್ಟಿಸುವುದರ ಮೇಲೆ ಗಮನ ಕೇಂದ್ರೀಕರಿಸುವವರು ದೀರ್ಘಕಾಲ ಉಳಿಯುವ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾರೆ. ತೃಪ್ತಿ ಮತ್ತು ಸುಸ್ಥಿರ ಬೆಳವಣಿಗೆಯ ಗುಟ್ಟು ಇದಾಗಿದೆ. ನೀವು ಸಕಾರಾತ್ಮಕ ಬದಲಾವಣೆಯನ್ನು ತಂದಾಗ ಬಹುಮಾನಗಳು ಸಹಜವಾಗಿ ಹಿಂಬಾಲಿಸುತ್ತವೆ. ಆದರೆ ಮೌಲ್ಯವನ್ನು ಸೃಷ್ಟಿಸದೆ ನೀವು ಬಹುಮಾನಗಳನ್ನು ಬೆನ್ನಟ್ಟಿದರೆ ಅವು ಅದೇ ವೇಗದಲ್ಲಿ ಮಾಯವಾಗುತ್ತವೆ. ಪ್ರತಿಯೊಂದು ಶ್ರೇಷ್ಠ ಉದ್ಯಮ, ಆವಿಷ್ಕಾರ ಅಥವಾ ಚಳುವಳಿಯು ಒಂದು ವಿಚಾರದಿಂದ ಉಗಮಿಸಿದೆ. ನಾನು ಇನ್ನೊಬ್ಬರ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅಥವಾ ಅವರ ಜೀವನವನ್ನು ಹೇಗೆ ಉತ್ತಮಗೊಳಿಸಬಹುದು. ಅವುಗಳ ಹಿಂದಿರುವ ವ್ಯಕ್ತಿಗಳು ನಾನು ಎಷ್ಟು ಗಳಿಸಬಹುದು ಎಂದು ಪ್ರಶ್ನಿಸಲಿಲ್ಲ. ಅವರು ಕೇಳಿದ್ದು ನನ್ನ ಕೊಡುಗೆಯೇನು. ಈ ಮನೋಭಾವವು ಎಲ್ಲವನ್ನೂ ಮಾರ್ಪಡಿಸುತ್ತದೆ. ನೀವು ಪ್ರಭಾವಕ್ಕೆ ಮೊದಲ ಆದ್ಯತೆ ನೀಡಿದಾಗ ನಿಮ್ಮ ಆಲೋಚನಾ ವಿಧಾನ ವಿಸ್ತಾರವಾಗುತ್ತದೆ. ಇತರರು ತಪ್ಪಿಸಿಕೊಳ್ಳುವ ಅಗತ್ಯಗಳು, ಅವಕಾಶಗಳು ಮತ್ತು ಸಾಧ್ಯತೆಗಳನ್ನು ನೀವು ಗಮನಿಸಲು ಪ್ರಾರಂಭಿಸುತ್ತೀರಿ. ನೀವು ನಿಮ್ಮ ವೈಯಕ್ತಿಕ ಪರಿಧಿಯನ್ನು ಮೀರಿ ಯೋಚಿಸಲು ಆರಂಭಿಸುತ್ತೀರಿ ಮತ್ತು ಈ ಬದಲಾವಣೆಯು ಬೆಳವಣಿಗೆ, ಸಂಬಂಧಗಳು ಮತ್ತು ಆದಾಯವನ್ನು ನೀವು ಊಹಿಸಲಾಗದ ರೀತಿಯಲ್ಲಿ ಆಕರ್ಷಿಸುತ್ತದೆ. ಪ್ರಭಾವದ ಮೇಲೆ ಕೇಂದ್ರೀಕರಿಸಲು ತಾಳ್ಮೆ ಮತ್ತು ಸ್ಪಷ್ಟತೆ ಅತ್ಯಗತ್ಯ. ಮನ್ನಣೆ ದೊರಕುವ ಮೊದಲು ಸ್ಥಿರವಾಗಿ ನಿರ್ಮಿಸಲು ಸಿದ್ಧರಿರಬೇಕು. ಕ್ಷಣಿಕ ಸುಖಕ್ಕೆ ಅಂಟಿಕೊಂಡಿರುವ ಇಂದಿನ ಜಗತ್ತಿನಲ್ಲಿ ಇದು ನಿಧಾನಗತಿಯಂತೆ ಭಾಸವಾಗಬಹುದು. ಆದರೆ ದೀರ್ಘಕಾಲ ಬಾಳಿಕೆ ಬರುವ ಯಾವುದಕ್ಕೂ ಸಮಯ ಬೇಕಾಗುತ್ತದೆ ಎಂಬುದು ಸತ್ಯ. ಹೆಚ್ಚಿನ ಜನರು ನಿಜವಾದ ಯಶಸ್ಸನ್ನು ಸಾಧಿಸಲು ವಿಫಲರಾಗಲು ಕಾರಣವೆಂದರೆ ಅವರು ಕೆಲಸ ಮಾಡುವ ಮುನ್ನವೇ ಪ್ರತಿಫಲವನ್ನು ಬಯಸುತ್ತಾರೆ. ಅವರು ಪ್ರಚಾರ ಮಾಡುತ್ತಾರೆ, ಗಮನಕ್ಕೆ ಬೇಡಿಕೆ ಇಡುತ್ತಾರೆ, ಆದರೆ ಇನ್ನೂ ಅದಕ್ಕೆ ಅರ್ಹವಾದ ಮೌಲ್ಯವನ್ನು ಸೃಷ್ಟಿಸಿರುವುದಿಲ್ಲ. ಶ್ರೇಷ್ಠತೆಯನ್ನು ತಲುಪುವವರು ಮೊದಲು ನೀಡುವವರು. ಅವರು ವಿಶ್ವಾಸವನ್ನು ನಿರ್ಮಿಸುತ್ತಾರೆ, ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಮತ್ತು ಇತರರಿಗೆ ಅನುಕೂಲ ಮಾಡಿಕೊಡುತ್ತಾರೆ. ಇದರ ಫಲವಾಗಿ ಅವರು ಯಶಸ್ಸಿಗಾಗಿ ಯಾಚಿಸುವುದಿಲ್ಲ, ಬದಲಿಗೆ ಅದನ್ನು ಗಳಿಸುತ್ತಾರೆ. ಪ್ರಭಾವವು ಉದ್ದೇಶದಿಂದ ಆರಂಭಗೊಳ್ಳುತ್ತದೆ. ಶ್ರೇಷ್ಠತೆಯನ್ನು ತಲುಪುವವರು ಮೊದಲು ನೀಡುವವರು. ಅವರು ವಿಶ್ವಾಸವನ್ನು ನಿರ್ಮಿಸುತ್ತಾರೆ, ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಮತ್ತು ಇತರರಿಗೆ ಅನುಕೂಲ ಮಾಡಿಕೊಡುತ್ತಾರೆ. ಇದರ ಫಲವಾಗಿ ಅವರು ಯಶಸ್ಸಿಗಾಗಿ ಯಾಚಿಸುವುದಿಲ್ಲ, ಬದಲಿಗೆ ಅದನ್ನು ಗಳಿಸುತ್ತಾರೆ. ಪ್ರಭಾವವು ಉದ್ದೇಶದಿಂದ ಆರಂಭಗೊಳ್ಳುತ್ತದೆ. ನೀವು ನಿಮ್ಮ ಕಾರ್ಯಗಳನ್ನು ಏಕೆ ಮಾಡುತ್ತಿದ್ದೀರಿ ಎಂದು ತಿಳಿದಿರಬೇಕು. ನಿಮ್ಮ ಕಾರಣ ಕೇವಲ ಆರ್ಥಿಕ ಲಾಭವಾಗಿದ್ದರೆ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಸುಲಭವಾಗಿ ಕೈಬಿಡಬಹುದು. ಆದರೆ ನಿಮ್ಮ ಕಾರಣ ಸೇವೆ, ಬೆಳವಣಿಗೆ ಅಥವಾ ಕೊಡುಗೆಯಾಗಿದ್ದರೆ ನಿಮ್ಮನ್ನು ನಡೆಸುವ ದೊಡ್ಡ ಶಕ್ತಿ ಇರುವುದರಿಂದ ನೀವು ಸವಾಲುಗಳನ್ನು ಎದುರಿಸಿ ಮುಂದುವರಿಯುತ್ತೀರಿ. ಉದ್ದೇಶವು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ. ಫಲಿತಾಂಶಗಳು ನಿಧಾನವಾಗಿದ್ದಾಗ ಅದು ನಿಮ್ಮನ್ನು ದೃಢವಾಗಿರಿಸುತ್ತದೆ. ಮೌಲ್ಯ ಸೃಷ್ಟಿ ಮತ್ತು ಖ್ಯಾತಿ. ನಿಮ್ಮ ಕಾರ್ಯಗಳು ದುರಾಸೆಗಿಂತ ಹೆಚ್ಚಾಗಿ ಪ್ರಾಮಾಣಿಕತೆಯಿಂದ ಬಂದಿವೆಯೇ ಎಂಬುದನ್ನು ಜನರು ಗ್ರಹಿಸುತ್ತಾರೆ. ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆ, ಬೆಂಬಲಿಸುತ್ತಾರೆ ಮತ್ತು ಅದರ ಬೆಳವಣಿಗೆಗೆ ಸಹಾಯ ಮಾಡುತ್ತಾರೆ. ಪ್ರಭಾವದ ಮೇಲೆ ಕೇಂದ್ರೀಕರಿಸುವ ವ್ಯಕ್ತಿ ಕೇವಲ ತನಗಾಗಿ ಕೆಲಸ ಮಾಡುತ್ತಿಲ್ಲ, ಅವರು ಇತರರಿಗಾಗಿಯೂ ಶ್ರಮಿಸುತ್ತಿದ್ದಾರೆ. ತಮ್ಮ ಪ್ರಯತ್ನದಿಂದ ಯಾರು ಪ್ರಯೋಜನ ಪಡೆಯುತ್ತಾರೆಂದು ಅವರು ಆಲೋಚಿಸುತ್ತಾರೆ. ಅದು ಒಂದು ಉತ್ಪನ್ನ, ಸಂದೇಶ, ಸೇವೆ ಅಥವಾ ವಿಚಾರವಾಗಿರಲಿ, ಅವರು ಇದು ಯಾರದ್ದಾದರೂ ಜೀವನವನ್ನು ಸುಲಭ, ಉತ್ತಮ ಅಥವಾ ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆಯೇ ಎಂದು ಪ್ರಶ್ನಿಸುತ್ತಾರೆ. ಆ ಒಂದು ಪ್ರಶ್ನೆಯು ಪ್ರತಿ ನಿರ್ಧಾರವನ್ನು ರೂಪಿಸುತ್ತದೆ.
ಅದು ಸಾಮಾನ್ಯ ಕೆಲಸವನ್ನು ಮಹತ್ತರ ಕೆಲಸವಾಗಿ ಪರಿವರ್ತಿಸುತ್ತದೆ. ಪ್ರಭಾವದ ಮೇಲೆ ಗಮನ ಕೇಂದ್ರೀಕರಿಸುವುದರ ಅತಿದೊಡ್ಡ ಶಕ್ತಿಯೆಂದರೆ ಅದು ಉತ್ತಮ ಖ್ಯಾತಿಯನ್ನು ನಿರ್ಮಿಸುತ್ತದೆ. ಹಣ ಕಣ್ಮರೆಯಾಗಬಹುದು, ಆದರೆ ಖ್ಯಾತಿ ನಿಮ್ಮನ್ನು ಎಲ್ಲೆಡೆ ಹಿಂಬಾಲಿಸುತ್ತದೆ. ಜನರು ನಿಮ್ಮ ಉದ್ದೇಶಗಳನ್ನು ನಂಬಿದಾಗ ಅವಕಾಶಗಳು ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತವೆ. ಅವರು ನಿಮ್ಮನ್ನು ಶಿಫಾರಸು ಮಾಡುತ್ತಾರೆ, ನಿಮ್ಮಲ್ಲಿ ಹೂಡಿಕೆ ಮಾಡುತ್ತಾರೆ ಮತ್ತು ನಿಮಗೆ ಬೆಂಬಲ ನೀಡುತ್ತಾರೆ. ನಿಮ್ಮ ಹೆಸರು ಮೌಲ್ಯವನ್ನು ಪ್ರತಿನಿಧಿಸಿದಾಗ ನೀವು ಬಹುಮಾನಗಳನ್ನು ಬೆನ್ನಟ್ಟಬೇಕಾಗಿಲ್ಲ. ಈ ಮೂಲಕವೇ ಜನರು ಯಶಸ್ಸಿಗೆ ಆಯಸ್ಕಾಂತದಂತೆ ಆಗುತ್ತಾರೆ. ಅವರು ಅಷ್ಟೊಂದು ನೀಡುತ್ತಾರೆ, ಪ್ರಪಂಚವು ಸಹಜವಾಗಿ ಅವರಿಗೆ ಮರಳಿ ನೀಡುತ್ತದೆ. ಪ್ರಭಾವವನ್ನು ಸೃಷ್ಟಿಸುವುದು ಆಳವಾದ ಆಂತರಿಕ ತೃಪ್ತಿಯನ್ನು ಸಹ ತರುತ್ತದೆ. ಅನೇಕ ಜನರು ಆರ್ಥಿಕ ಯಶಸ್ಸನ್ನು ಸಾಧಿಸಿದರೂ ತಮ್ಮ ಕೆಲಸದಲ್ಲಿ ಅರ್ಥವಿಲ್ಲದ ಕಾರಣ ಶೂನ್ಯತೆಯನ್ನು ಅನುಭವಿಸುತ್ತಾರೆ. ನಿಮ್ಮ ಯಶಸ್ಸು ಇತರರ ಜೀವನವನ್ನು ಸುಧಾರಿಸಿದಾಗ ಅದು ನಿಮ್ಮ ಜೀವನಕ್ಕೆ ಮಹತ್ವವನ್ನು ನೀಡುತ್ತದೆ. ನಿಮ್ಮ ಪ್ರಯತ್ನ ಮುಖ್ಯ ಎಂದು ತಿಳಿದಿರುವ ಕಾರಣ ನೀವು ಹುರುಪಿನಿಂದ ಕಾರ್ಯವನ್ನು ಆರಂಭಿಸುತ್ತೀರಿ. ನೀವು ಗಂಟೆಗಳನ್ನು ಎಣಿಸುವುದನ್ನು ನಿಲ್ಲಿಸಿ ಮಹತ್ವದ ಫಲಿತಾಂಶಗಳನ್ನು ಎಣಿಸಲು ಪ್ರಾರಂಭಿಸುತ್ತೀರಿ. ಇದುವೇ ನಿಜವಾದ ಸಂಪತ್ತು. ಅದು ನಿಮ್ಮನ್ನು ಒಳಗಿನಿಂದ ಸಮೃದ್ಧಗೊಳಿಸುತ್ತದೆ. ದೀರ್ಘಕಾಲೀನ ಮನಸ್ಥಿತಿ ಮತ್ತು ಸಂಪತ್ತು. ಪ್ರಭಾವಚಾಲಿತ ವ್ಯಕ್ತಿಗಳು ತಾವು ಎಷ್ಟು ತೆಗೆದುಕೊಳ್ಳುತ್ತೇವೆ ಎಂಬುದಕ್ಕಿಂತ ಎಷ್ಟು ನೀಡುತ್ತೇವೆ ಎಂಬುದರಿಂದ ಯಶಸ್ಸನ್ನು ಅಳೆಯುತ್ತಾರೆ. ಕೊಡುವುದರಿಂದ ತಮ್ಮ ಸಾಮರ್ಥ್ಯ ದುರ್ಬಲಗೊಳ್ಳುವುದಿಲ್ಲ, ಬದಲಿಗೆ ವೃದ್ಧಿಸುತ್ತದೆ ಎಂದು ಅವರಿಗೆ ತಿಳಿದಿದೆ. ನೀವು ಜನರ ಜೀವನವನ್ನು ಉತ್ತಮಗೊಳಿಸಿದಾಗ ನೀವು ಭಾವನಾತ್ಮಕ ಬಂಡವಾಳವನ್ನು ನಿರ್ಮಿಸುತ್ತೀರಿ. ಭಾವನಾತ್ಮಕ ಬಂಡವಾಳವು ಹಣಕಾಸಿನ ಬಂಡವಾಳ, ಪ್ರಭಾವ ಮತ್ತು ನಿಷ್ಠೆಯಾಗಿ ಪರಿವರ್ತನೆಯಾಗುತ್ತದೆ. ಇದು ದೀರ್ಘಕಾಲೀನ ಯಶಸ್ಸನ್ನು ಉಳಿಸಿಕೊಳ್ಳುವ ಕಾಣದ ಕರೆನ್ಸಿ. ನೀವು ಅವರಿಗೆ ಏನು ಮಾರಿದ್ದೀರಿ ಎಂಬುದಕ್ಕಿಂತ ನಿಮ್ಮಿಂದ ಅವರು ಹೇಗೆ ಅನುಭವಿಸಿದರು ಎಂಬುದನ್ನು ಜನರು ನೆನಪಿಸಿಕೊಳ್ಳುತ್ತಾರೆ. ಪ್ರಭಾವದ ಮೇಲೆ ಗಮನ ಕೇಂದ್ರೀಕರಿಸುವುದರಿಂದ ವ್ಯಾಪಾರದಲ್ಲಿ ಸ್ಥಿತಿಸ್ಥಾಪಕತ್ವವು ಹೆಚ್ಚುತ್ತದೆ. ಕಷ್ಟದ ಸಮಯ ಬಂದಾಗ ಕೇವಲ ಬಹುಮಾನಗಳನ್ನು ಬೆನ್ನಟ್ಟುವವರು ಆತಂಕಕ್ಕೊಳಗಾಗುತ್ತಾರೆ. ಪ್ರಭಾವವನ್ನು ನಿರ್ಮಿಸುವವರು ಹೊಂದಿಕೊಳ್ಳುತ್ತಾರೆ. ಅವರು ಸೇವೆಯ ಮೂಲಕ ಗಳಿಸಿದ ನಿಷ್ಠಾವಂತ ಗ್ರಾಹಕ ನೆಲೆಯನ್ನು ಹೊಂದಿರುತ್ತಾರೆ. ಅವರ ಅಡಿಪಾಯ ಕೇವಲ ಭರವಸೆಗಳ ಮೇಲೆ ನಿರ್ಮಿತವಾಗಿಲ್ಲ, ಅದು ನಿಜವಾದ ಕೊಡುಗೆಯ ಮೇಲೆ ನಿಂತಿದೆ. ಇನ್ನೊಂದು ಸತ್ಯವೇನೆಂದರೆ, ಬಹುಮಾನಗಳನ್ನು ಬೆನ್ನಟ್ಟುವುದರಿಂದ ಒತ್ತಡ ಉಂಟಾಗುತ್ತದೆ, ಆದರೆ ಪ್ರಭಾವದ ಮೇಲೆ ಗಮನ ಹರಿಸುವುದರಿಂದ ಶಾಂತಿ ಸೃಷ್ಟಿಯಾಗುತ್ತದೆ. ನಿಮ್ಮ ಗುರಿ ಕೇವಲ ಹಣವಾಗಿದ್ದಾಗ ಪ್ರತಿ ಹಿನ್ನಡೆಯು ವೈಯಕ್ತಿಕ ವೈಫಲ್ಯದಂತೆ ಭಾಸವಾಗುತ್ತದೆ. ನಿಮ್ಮ ಗುರಿ ಕೊಡುಗೆಯಾಗಿದ್ದಾಗ ಪ್ರತಿ ಸವಾಲು ಮಿಷನ್ನ ಭಾಗವಾಗುತ್ತದೆ. ಸಮಸ್ಯೆಗಳನ್ನು ವೈಫಲ್ಯಗಳೆಂದು ನೋಡುವುದನ್ನು ನಿಲ್ಲಿಸಿ ಕಲಿಯಲು ಮತ್ತು ಉತ್ತಮವಾಗಿ ಸೇವೆ ಸಲ್ಲಿಸಲು ಇರುವ ಅವಕಾಶಗಳೆಂದು ನೋಡಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯು ನಿಮ್ಮನ್ನು ಭಾವನಾತ್ಮಕವಾಗಿ ಸಮತೋಲನದಲ್ಲಿ ಇರಿಸುತ್ತದೆ ಮತ್ತು ಸುಲಭವಾಗಿ ಸುಟ್ಟುಹೋಗದಂತೆ ರಕ್ಷಿಸುತ್ತದೆ. ಪ್ರಭಾವದ ಮೂಲಕ ನಾವೀನ್ಯತೆ. ಪ್ರಭಾವದ ಮೇಲೆ ಕೇಂದ್ರೀಕರಿಸಲು ನೀವು ನಿಮ್ಮ ಮನಸ್ಸನ್ನು ದೀರ್ಘಾವಧಿಗೆ ಯೋಚಿಸಲು ತರಬೇತಿ ನೀಡಬೇಕು. ನೀವೇ ಕೇಳಿಕೊಳ್ಳಿ, ಈ ಆಯ್ಕೆಯು 5 ವರ್ಷಗಳ ನಂತರ ಏನು ಅರ್ಥ ನೀಡುತ್ತದೆ? ಪ್ರಭಾವದ ಬಹುಮಾನಗಳು ಹೆಚ್ಚು ಸಮಯ ತೆಗೆದುಕೊಂಡರೂ ಅವು ಹೆಚ್ಚು ಕಾಲ ಉಳಿಯುತ್ತವೆ. ಸಮಗ್ರತೆ ಮತ್ತು ಮೌಲ್ಯದಿಂದ ಮಾಡಿದ ಒಂದು ಕಾರ್ಯವು ದಶಕಗಳವರೆಗೆ ಉಳಿಯುವ ಪ್ರಭಾವವನ್ನು ಸೃಷ್ಟಿಸುತ್ತದೆ. ಬಹುಮಾನಗಳನ್ನು ಬೆನ್ನಟ್ಟುವವರು ವೇಗವಾಗಿ ಬೆಳಗುತ್ತಾರೆ ಮತ್ತು ಅಷ್ಟೇ ಬೇಗ ಅಳಿಸಿಹೋಗುತ್ತಾರೆ. ಪ್ರಭಾವವನ್ನು ನಿರ್ಮಿಸುವವರು ಸ್ಥಿರವಾಗಿ ಮತ್ತು ಬಲವಾಗಿ ಬೆಳೆಯುತ್ತಾರೆ. ಅವರು ಬೇರುಗಳನ್ನು ನಿರ್ಮಿಸುತ್ತಾರೆ, ಮಿಂಚುಗಳನ್ನು ಅಲ್ಲ. ಪ್ರಭಾವ ಎಂದರೆ ಲಾಭವಿಲ್ಲದೆ ಕೆಲಸ ಮಾಡುವುದು ಎಂದಲ್ಲ, ಇದರರ್ಥ ಲಾಭಕ್ಕಿಂತ ಮೊದಲು ಉದ್ದೇಶವನ್ನು ಇಡುವುದು. ನಿಮ್ಮ ಸೇವೆ ಉತ್ತಮವಾಗಿದ್ದಾಗ ಹಣವು ಸಹಜವಾಗಿ ಹಿಂಬಾಲಿಸುತ್ತದೆ. ವಿಪರ್ಯಾಸವೆಂದರೆ ಸಂಪತ್ತನ್ನು ಬೆನ್ನಟ್ಟುವುದರ ಬಗ್ಗೆ ಕಡಿಮೆ ಕಾಳಜಿ ವಹಿಸುವವರು ಜನರು ನಿಜವಾಗಿ ಬಯಸುವ ಮತ್ತು ನಂಬುವ ವಿಷಯಗಳನ್ನು ನಿರ್ಮಿಸುವುದರಿಂದ ಹೆಚ್ಚು ಸಂಪತ್ತನ್ನು ಸೃಷ್ಟಿಸುತ್ತಾರೆ. ಪ್ರಭಾವದ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಬಲಪಡಿಸುತ್ತದೆ. ಅದು ಆಯ್ಕೆಗಳನ್ನು ಸರಳಗೊಳಿಸುತ್ತದೆ. ಏನು ಮಾಡಬೇಕೆಂದು ನಿಮಗೆ ಖಚಿತವಿಲ್ಲದಿದ್ದಾಗ ಯಾವ ಆಯ್ಕೆ ಹೆಚ್ಚು ಜನರಿಗೆ ಸಹಾಯ ಮಾಡುತ್ತದೆ? ಯಾವ ಆಯ್ಕೆ ಹೆಚ್ಚು ನಿಜವಾದ ಮೌಲ್ಯವನ್ನು ನೀಡುತ್ತದೆ ಎಂದು ಕೇಳಿಕೊಳ್ಳಿ. ಈ ಪ್ರಶ್ನೆಯು ಸರಿಯಾದ ಉತ್ತರವನ್ನು ಬಹಿರಂಗಪಡಿಸುತ್ತದೆ. ಪ್ರಭಾವದ ಮಾರ್ಗವು ಹೆಚ್ಚು ಸಮಯ ತೆಗೆದುಕೊಂಡರೂ ಅದು ಯಾವಾಗಲೂ ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತದೆ. ಶಾಶ್ವತ ಸಂಪತ್ತನ್ನು ಸೃಷ್ಟಿಸುವ ಜನರು ಕಿಕ್ಕಿರಿದ ಸ್ಥಳಗಳಲ್ಲಿ ಸ್ಪರ್ಧಿಸುವುದಿಲ್ಲ, ಅವರು ಸಮಸ್ಯೆಗಳನ್ನು ವಿಭಿನ್ನವಾಗಿ ಪರಿಹರಿಸುವ ಮೂಲಕ ಹೊಸ ಕ್ಷೇತ್ರಗಳನ್ನು ಸೃಷ್ಟಿಸುತ್ತಾರೆ. ಪ್ರಭಾವವು ನಿಮ್ಮನ್ನು ಅಸಲಿಯನ್ನಾಗಿ ಮಾಡುತ್ತದೆ. ನಿಮ್ಮ ಗಮನ ಇತರರಿಗೆ ಸಹಾಯ ಮಾಡುವುದರ ಮೇಲೆ ಇದ್ದಾಗ ನಿಮ್ಮ ವಿಚಾರಗಳು ಅನುಕರಣೆಯ ಬದಲು ಸಹಾನುಭೂತಿಯಲ್ಲಿ ಬೇರೂರಿರುವುದರಿಂದ ಅನನ್ಯವಾಗುತ್ತವೆ. ಕೊನೆಯ ಮಾತು. ಸರಳ ಮಾರ್ಗಗಳಲ್ಲಿ ನೀವು ಪ್ರಭಾವವನ್ನು ಸೃಷ್ಟಿಸಬಹುದು. ಪ್ರತಿ ಸಂಭಾಷಣೆಗೆ ಮೌಲ್ಯವನ್ನು ಸೇರಿಸಿ. ಏನನ್ನು ನಿರೀಕ್ಷಿಸದೆ ಯಾರಿಗಾದರೂ ಸಹಾಯ ಮಾಡಿ. ಉಪಯುಕ್ತವಾದದ್ದನ್ನು ನಿರ್ಮಿಸಿ.
ಸೇವೆಯ ಸಣ್ಣ ಕಾರ್ಯಗಳು ಒಟ್ಟುಗೂಡುತ್ತವೆ. ಪ್ರತಿ ಬಾರಿ ನೀವು ನೀಡಿದಾಗ, ನೀವು ವಿಶ್ವಾಸದ ಬೀಜಗಳನ್ನು ನೆಡುತ್ತೀರಿ, ಅದು ಕಾಲಾನಂತರದಲ್ಲಿ ಅವಕಾಶದ ತೋಟವಾಗುತ್ತದೆ. ಪ್ರಭಾವಚಾಲಿತ ಜನರು ಪರಂಪರೆಯ ದೃಷ್ಟಿಯಿಂದಲೂ ಆಲೋಚಿಸುತ್ತಾರೆ. ನಾನು ಹೋದ ಮೇಲೆ ಏನು ಉಳಿಯುತ್ತದೆ ಎಂದು ಅವರು ಕೇಳುತ್ತಾರೆ. ಸಂಪತ್ತು ಮಾಯವಾಗುತ್ತದೆ, ಆದರೆ ಕೊಡುಗೆ ಉಳಿಯುತ್ತದೆ. ಜೀವನವನ್ನು ಬದಲಾಯಿಸುವ ವ್ಯಕ್ತಿ, ಅವರು ಹೋದ ನಂತರವೂ ಇತರರ ಮೇಲೆ ಪ್ರಭಾವ ಬೀರುತ್ತಾರೆ. ನೀವು ಪ್ರಭಾವದಿಂದ ನಿರ್ಮಿಸಿದಾಗ, ನೀವು ಉದ್ದೇಶದ ಅಮರತ್ವವನ್ನು ನಿರ್ಮಿಸುತ್ತೀರಿ. ನೀವು ಪ್ರಭಾವಕ್ಕೆ ಆದ್ಯತೆ ನೀಡಿದಾಗ, ನಿಮಗೆ ದೃಢೀಕರಣದ ಅಗತ್ಯವು ನಿಲ್ಲುತ್ತದೆ. ನಿಮ್ಮ ಉದ್ದೇಶವು ನಿಮಗೆ ಖಚಿತತೆಯನ್ನು ನೀಡುತ್ತದೆ. ನಿಮ್ಮ ಕೆಲಸ ಮುಖ್ಯ ಎಂದು ನಿಮಗೆ ತಿಳಿದಿರುತ್ತದೆ. ಆ ಆತ್ಮವಿಶ್ವಾಸವು ಮನ್ನಣೆ ವಿಳಂಬವಾದಾಗಲೂ ನೀವು ಸಹನೆಯಿಂದ ಇರಲು ಅನುವು ಮಾಡಿಕೊಡುತ್ತದೆ. ಅಂತಿಮವಾಗಿ, ಬಹುಮಾನಗಳನ್ನು ಬೆನ್ನಟ್ಟುವ ಮೊದಲು ಪ್ರಭಾವದ ಮೇಲೆ ಕೇಂದ್ರೀಕರಿಸುವುದು ಪಾತ್ರ ಮತ್ತು ಯಶಸ್ಸು ಎರಡನ್ನೂ ನಿರ್ಮಿಸುತ್ತದೆ. ನೀವು ವಿಶ್ವಾಸಾರ್ಹ, ಸ್ಥಿರ ಮತ್ತು ತೃಪ್ತರಾಗುತ್ತೀರಿ. ಸಂಪತ್ತು ಸಂಗ್ರಹಣೆಯ ಬಗ್ಗೆ ಅಲ್ಲ, ಅದು ವ್ಯಾಪಕವಾಗಿಸುವಿಕೆಯ ಬಗ್ಗೆ ಎಂದು ನೀವು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಸಮಸ್ಯೆ, ನಾನು ಹೇಗೆ ಹೆಚ್ಚು ಸಂಪಾದಿಸಬಹುದು ಎಂದು ಕೇಳುವುದನ್ನು ನಿಲ್ಲಿಸಿ. ಪರಿಹಾರ, ನಾನು ಹೇಗೆ ಹೆಚ್ಚು ಕೊಡುಗೆ ನೀಡಬಹುದು ಎಂದು ಕೇಳಲು ಪ್ರಾರಂಭಿಸಿ. ನೀವು ಉದ್ದೇಶದಿಂದ ಸೇವೆ ಸಲ್ಲಿಸಿದಾಗ, ಯಶಸ್ಸು ಸಹಜವಾಗಿ ಹಿಂಬಾಲಿಸುತ್ತದೆ. ಈ ಸೂತ್ರವು ಸರಳವಾದರೂ ಶಕ್ತಿಯುತವಾಗಿದೆ. ಸಾಕಷ್ಟು ಜನರಿಗೆ ಅವರು ಬಯಸಿದ್ದನ್ನು ಪಡೆಯಲು ಸಹಾಯ ಮಾಡಿ, ಮತ್ತು ನಿಮಗೆ ಯಾವಾಗಲೂ ಅಗತ್ಯಕ್ಕಿಂತ ಹೆಚ್ಚು ಇರುತ್ತದೆ. ಅಧ್ಯಾಯ 10. ವಿನಮ್ರರಾಗಿರಿ, ವೇಗವಾಗಿ ಕಲಿಯಿರಿ ಮತ್ತು ನಿಮ್ಮನ್ನು ನೀವು ಮರುಶೋಧಿಸಿಕೊಳ್ಳಿ. ನಿರಂತರ ಬೆಳವಣಿಗೆಗೆ ಬದ್ಧರಾಗಿರುವ ಜನರು ಎಂದಿಗೂ ಸಂಪೂರ್ಣ ಯಶಸ್ಸನ್ನು ಸಾಧಿಸಿದ್ದಾರೆ ಎಂದು ಭಾವಿಸುವುದಿಲ್ಲ. ಅವರು ಯಶಸ್ಸನ್ನು ಒಂದು ಗಮ್ಯಸ್ಥಾನವಾಗಿ ನೋಡುವುದಿಲ್ಲ, ಅವರು ಅದನ್ನು ಒಂದು ಪ್ರಕ್ರಿಯೆಯಾಗಿ ನೋಡುತ್ತಾರೆ. ಸಂಪತ್ತನ್ನು ಕಾಪಾಡಿಕೊಳ್ಳುವ ಮತ್ತು ಬೆಳೆಸುವ ಮನಸ್ಥಿತಿಯ 3 ಪ್ರಮುಖ ಕಂಬಗಳು ಇವು: ವಿನಮ್ರವಾಗಿರುವುದು, ವೇಗವಾಗಿ ಕಲಿಯುವುದು ಮತ್ತು ಅಗತ್ಯವಿದ್ದಾಗ ನಿಮ್ಮನ್ನು ನೀವು ಮರುಶೋಧಿಸಿಕೊಳ್ಳುವುದು. ವಿನಮ್ರತೆಯು ನಿಮ್ಮ ಮನಸ್ಸನ್ನು ಮುಕ್ತವಾಗಿಡುತ್ತದೆ. ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಎಂದು ನೀವು ಭಾವಿಸಿದರೆ, ನೀವು ಬೆಳವಣಿಗೆಯನ್ನು ನಿಲ್ಲಿಸುತ್ತೀರಿ. ಶ್ರೀಮಂತ ಜನರು ಟೀಕೆಯನ್ನು ರಕ್ಷಣಾತ್ಮಕವಾಗಿ ತೆಗೆದುಕೊಳ್ಳುವುದಿಲ್ಲ, ಅವರು ಅದನ್ನು ವಜ್ರಗಳನ್ನು ಹುಡುಕಲು ಬಳಸುವ ಗಣಿಗಾರಿಕೆಯ ಉಪಕರಣವಾಗಿ ನೋಡುತ್ತಾರೆ. ವೇಗವಾಗಿ ಕಲಿಯುವುದು ವಿಕಸನಗೊಳ್ಳುತ್ತಿರುವ ಜಗತ್ತಿನಲ್ಲಿ ಒಂದು ಸೂಪರ್ ಪವರ್ ಆಗಿದೆ. ಮಾರುಕಟ್ಟೆಗಳು ಬದಲಾಗುತ್ತವೆ, ತಂತ್ರಜ್ಞಾನಗಳು ಬದಲಾಗುತ್ತವೆ ಮತ್ತು ನಿನ್ನೆ ಕೆಲಸ ಮಾಡಿದ್ದು ಇಂದು ಕಾರ್ಯನಿರ್ವಹಿಸದಿರಬಹುದು. ಶ್ರೀಮಂತ ಮನಸ್ಸು ನಿರಂತರವಾಗಿ ವಿದ್ಯಾರ್ಥಿಯಂತೆ ಕಾರ್ಯನಿರ್ವಹಿಸುತ್ತದೆ. ಅವರು ಓದುತ್ತಾರೆ, ಅವರು ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಅವರು ತಮ್ಮದೇ ತಪ್ಪುಗಳಿಂದ ಕಲಿಯುತ್ತಾರೆ. ನಿಧಾನವಾಗಿ ಕಲಿಯುವವರು ಹಿಂದೆ ಬೀಳುತ್ತಾರೆ, ಆದರೆ ವೇಗವಾಗಿ ಕಲಿಯುವವರು ಪ್ರತಿ ಬದಲಾವಣೆಯನ್ನು ಅವಕಾಶವಾಗಿ ಪರಿವರ್ತಿಸುತ್ತಾರೆ. ನಿಮ್ಮನ್ನು ನೀವು ಮರುಶೋಧಿಸಿಕೊಳ್ಳುವುದು ಎಂದರೆ ನೀವು ಯಾರೆಂಬುದನ್ನು ಕಳೆದುಕೊಳ್ಳುವುದು ಎಂದಲ್ಲ, ಅದು ಯಶಸ್ಸು ಏನನ್ನು ಬಯಸುತ್ತದೋ ಅದನ್ನು ಆಗಲು ಹೆಚ್ಚು ಯಾರೆಂದು ಆಗುವುದು ಎಂದರ್ಥ. ಅವರು ಹಿಂದಿನ ಯಶಸ್ಸಿಗೆ ಅಂಟಿಕೊಳ್ಳುವುದನ್ನು ನಿಲ್ಲಿಸಿ, ಭವಿಷ್ಯಕ್ಕೆ ಏನೆಲ್ಲ ಬೇಕು ಎಂಬುದನ್ನು ನೋಡುತ್ತಾರೆ. ಮರುಶೋಧನೆಯು ಧೈರ್ಯ ಮತ್ತು ಪ್ರಗತಿಗೆ ಬದ್ಧತೆಯನ್ನು ಬಯಸುತ್ತದೆ. ಈ 3 ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿರಂತರ ಬೆಳವಣಿಗೆಯ ಜೀವನವನ್ನು ನಡೆಸುತ್ತೀರಿ. ನೀವು ಸಂಪತ್ತಿನ ಆಟವನ್ನು ಗೆಲ್ಲುತ್ತೀರಿ, ಏಕೆಂದರೆ ನೀವು ಎಂದಿಗೂ ಆಟವಾಡುವುದನ್ನು ನಿಲ್ಲಿಸುವುದಿಲ್ಲ. ಪೂರ್ತಿಯಾಗಿ ಆಡಿಯೋ ಬುಕ್ ಕೇಳಿದ್ದಕ್ಕೆ ಧನ್ಯವಾದಗಳು. ಇನ್ನೂ ತಮ್ಮ ನೆಚ್ಚಿನ ಬುಕ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ను ಪ್ರೆಸ್ ಮಾಡಿ.